ಅನ್ಸುತ್ತೆ ನಾನು ಇಬ್ರು ಬಿಫೋರ್ ಸಿನಿಮಾ ಮಾಡಿದ್ವಿ ಸುಂದರ್ ಪುರುಷ ಅಂತ. ಅವಾಗಿಂದ ನನ್ನ ಫ್ರೆಂಡ್ಸು ಸೇರ್ಬಿಟ್ಟು ಈ ಮ್ಯಾಸ್ಟಿಕ್ ಸ್ಟಾರ್ಟ್ ಮಾಡಿದ್ವಿ. ಪ್ರಸಾದ್ ಸರ್ ಬನ್ನಿ ಸರ್. ರಾಮು ಸರ್ ಸಿಕ್ಕರು, ಈ ಸಿನಿಮಾ ಸ್ಟಾರ್ಟ್ ಆಯಿತು, ನಡೆದು ಇಲ್ಲಿವರೆಗೆ 20 ವರ್ಷ ಆಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಕ್ಯಾಮ್ರಾಮನ್ ಮಾತಾಡಿದ್ದಾಯ್ತು. ಇವಾಗ ನಾಗೇಂದ್ರ ಪ್ರಸಾದ್ ಸರ್ ಹೇಳ್ಬೇಕು. ಇವಾಗ ಸರ್ ಮೆಜೆಸ್ಟಿಕ್ ಸಿನಿಮಾ 2 ದಶಕಗಳನ್ನ ಪೂರೈಸಿದೆ. 2002 ಚಿತ್ರ ರಿಲೀಸ್ ಆಯಿತು. ಬಹುಶಃ ಒಂದು ಹಾಡನ್ನ ಕೂಡ ಕೇಳಿದ್ವಿ, ನಾನೇ ನಾನೇ ರಾಜಾದಿ ರಾಜ ಎಂದೆಂದಿಗೂ ಎಂದೆಂದಿಗೂ ಕರುನಾಡ ಜನರ ಹೃದಯ ಸಾಮ್ರಾಜ್ಯದ ರಾಜಾದಿ ರಾಜ ಸರ್ ಎದುರುಗಡೆ ಕೂತಿದ್ದಾರೆ. ಈ ಸಂಭ್ರಮದಲ್ಲಿ ನಿಮ್ಮ ಮಾತುಗಳು ಸರ್. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಸಿನಿಮಾ 20 ವರ್ಷದ ಸಂಭ್ರಮ. ಸಿನಿಮಾ ಮೆಜೆಸ್ಟಿಕ್ ಸಿನಿಮಾ ಆದಾಗ ಅದು ಹೊಸಬರ ಸಿನಿಮಾ. ಆದರೆ 20 ವರ್ಷದ ಸಂಭ್ರಮ ಮಾಡಿಕೊಳ್ಳುವ ಹೊತ್ತಿಗೆ ಆ ಸಿನಿಮಾದ ಮೂಲಕ ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ಅವರೆಲ್ಲ ಅವರವರ ವಲಯದಲ್ಲಿ ಬಹಳ ಎತ್ತರಕ್ಕೆ ಬೆಳೆದಿದ್ದಾರೆ. ಆ ಬೆಳೆದ ಹಿನ್ನೆಲೆಯಲ್ಲಿ ನಾವು ಮೆಜೆಸ್ಟಿಕ್ ಸಿನಿಮಾ ನೋಡ್ತಾ ಇದ್ದೀವಿ. ಆದರೆ ಅವತ್ತಿನ ಆ ಸಿನಿಮಾ ಮಾಡುವಾಗಿನ ನಿರ್ಮಾಪಕರ ಒತ್ತಡಗಳು, ಕಲಾವಿದರು, ತಂತ್ರಜ್ಞರು, ಪ್ರತಿಯೊಬ್ಬರ ಒತ್ತಡಗಳು ಇವತ್ತು ಅದು ಸವಿ ನೆನಪು ನಮಗೆ. ಇತ್ತೀಚೆಗಷ್ಟೇ ನಾವೆಲ್ಲ ಕೂತು ನೆನಪುಗಳನ್ನ ಮೆಲುಕು ಹಾಕೋತಾ ಇದ್ವಿ. ಇವತ್ತು ಬಹಳ ಸಂತೋಷ ಆಗುತ್ತೆ ಒಂದು ಸಿನಿಮಾ ಬಗ್ಗೆ. ಇತ್ತೀಚಿನ ದಿನಗಳಲ್ಲಂತೂ 100 days ಫಂಕ್ಷನ್ನು, ವರ್ಷದ ಫಂಕ್ಷನ್ನು ನಾವು ನೋಡೇ ಇಲ್ಲ. ಈ ದಶಕದಲ್ಲಿ 20ರ ದಶಕದಲ್ಲಿ ತೀರಾ ಕಡಿಮೆ. ಅಂಥದ್ರಲ್ಲಿ 20 ವರ್ಷಗಳ ಹಿಂದಿನ ಸಿನಿಮಾವನ್ನ ನಾವು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಇಡೀ ತಂಡಕ್ಕೆ ಅಭಿನಂದನೆಗಳು. ಮತ್ತು ಈ ಥರದ ಪ್ರಯತ್ನಗಳು ಆಗ್ತಾ ಇರಲಿ ಅಂತ ಆಶಿಸ್ತೀನಿ. ಹೊಸ ಹೊಸ ಕಾಲಮಾನ ಬರ್ತಾ ಇದ್ದ ಹಾಗೆ ಒಂದೊಂದು ಕಾಲಘಟ್ಟಕ್ಕೆ ಒಂದು ಹೊಸ ಚಿಂತನೆಗಳು, ಹೊಸ ರೀತಿಯ ಸಿನಿಮಾಗಳು ಬರ್ತಾ ಇರುತ್ತೆ. ಇವತ್ತಿಗೂ ಕೂಡ ನಾನು ದರ್ಶನ್ ಅವ್ರು ಮಾಡ್ತಾರಂತ ಕ್ರಾಂತಿ ಸಿನಿಮಾ ಕೂಡ ಹಾಡು ಬರೆಯುವಾಗ ನಾನು ನೆನ್ಪು ಮಾಡ್ಕೋತಾ ಇದ್ದೆ. ನಾನೇ ನಾನೇ ರಾಜಾದಿ ರಾಜನ್ ನೆನ್ಪು ಮಾಡ್ಕೋತಾ ಇದ್ದೆ. ಎಷ್ಟೊಂದು ಇಂಟ್ರಡಕ್ಷನ್ ಸಾಂಗ್ಸ್ ಬರೆಯುವಾಗ ತುಂಬ ಸಲ ನಾನು ಹೇಳ್ತೀನಿ, ಯಾರಾದ್ರೂ ನಿರ್ದೇಶಕರು ದರ್ಶನ್ ಅವ್ರ ಸಿನಿಮಾ ತಗೊಂಡ್ಬಂದು ಇದಕ್ಕೆ ಇಂಟ್ರಡಕ್ಷನ್ ಸಾಂಗ್ ಅಂತ ಅಂದ್ರೆ ನಾನು ಹೇಳ್ತೀನಿ, ಇಂಟ್ರಡಕ್ಷನ್ ನಾವು 20 ವರ್ಷ ಆಯಿತು ಮಾಡಿ ಅವ್ರನ್ನ, ಮತ್ತೆ ಇಂಟ್ರಡಕ್ಷನ್ ಅಲ್ಲ ಇನ್ನೇನಾದ್ರೂ ಮಾಡೋಣ ಅಂತ. ಹಾಗೆ ಹಾಡುಗಳ ಮೂಲಕ ಮತ್ತು ಅವರ ಕೆಲಸದ ಮೂಲಕ, ಕಲೆಯ ಮೂಲಕ ಈಗಾಗಲೇ ನಾಡನ್ನು ದಾಟಿ ಎತ್ತರಕ್ಕೆ ಬೆಳೆದಿದ್ದಾರೆ. ಅವ್ರಿಗೆ ಶುಭವಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ವಿಮಿಸ್ ಸತ್ಯ, ಯಾಕೆಂದರೆ ಸ್ಕ್ರಿಪ್ಟ್ ಹಂತದಿಂದ ನಾನಿದ್ದೀನಿ. ಆ ಡಿಸ್ಕಷನ್ಗಳಾಗಲಿ ಇದಾಗಲಿ ಅದೆಲ್ಲ ಇವತ್ತು ನೆನಪಾಗಿದೆ. ಆದರೆ 20 ವರ್ಷದ ಒಂದು ಸುದೀರ್ಘ ಪ್ರಯಾಣ ಅನೇಕರಿಗೆ ಈ ಸಿನಿಮಾ ಮೂಲಕ ಹೊಸ ದಿಕ್ಕುಗಳನ್ನು ಕೊಟ್ಟಿದೆ. ಅದು ಸಂತೋಷದ ವಿಷಯ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ನಮ್ಮ ನಿರ್ಮಾಪಕರು ರಾಮಮೂರ್ತಿಯವರು, ಅವರ ಶ್ರಮ ಇಷ್ಟು ವರ್ಷ ಆದಮೇಲೆ ಕೂಡ ಇಂಥ ಸಿನಿಮಾನ ಮತ್ತೆ ಹೊಸ ರೀತಿಯಲ್ಲಿ ತೆರೆಗೆ ತರಬೇಕು ಅನ್ನುವಂಥ ಅವರ ಆ ಕಲ್ಪನೆಗೆ ಹೆಚ್ಚು ಜಯ ಸಿಗಲಿ ಅಂತ ಆಶಿಸ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವಾಗಲೇ ಹೇಳ್ತಾ ಇದ್ರಿ, ನಿಜವಾಗ್ಲೂ ಇಡೀ ಚಿತ್ರರಂಗಕ್ಕೆ, ಚಿತ್ರತಂಡಕ್ಕೆ ಏನು ಗೌರವ ಸಮರ್ಪಣೆ ಆಗುತ್ತೆ ಎಲ್ಲವೂ ಕೂಡ ಸೇರಿ ಸತ್ಯ ಅವ್ರಿಗೂ ಕೂಡ ಗೌರವ ಸಮರ್ಪಣೆ ಅಂತ. ಸರ್ ಮಾತಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಸಿನಿಮಾ ಈಗಲೂ ನಾನು ಅಸೋಸಿಯೇಟ್ ಆಗಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀನಿ. ಅಂದರೆ ಆ ಸಿನಿಮಾ ಮಾಡಿದ್ದು 20 ವರ್ಷ ಕಳೆದಿರೋದು ನನಗೆ ಮರೆಯೋಕ್ಕಾಗ್ತಿಲ್ಲ. ಅಂಥ ಒಂದು ಒಳ್ಳೆಯ ಸಿನಿಮಾ, ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರು ಡೈರೆಕ್ಟರ್ ಪ್ರೇಮ್ ಸತ್ಯ ಅವರು, ಗೊತ್ತಿಲ್ಲ ಅವರು, ನಿರ್ಮಾಪಕರಾದಂಥ ನಮ್ಮ ಎಂ ಜಿ ರಾಮಮೂರ್ತಿ ಅವರು, ಚಲನಚಿತ್ರ ದರ್ಶನ್ ಅವರು, ರೇಖಾ ಅವರು, ಮಿತವಾಸ್ ಅವರು, ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾ ಒಂದು ಅದ್ಭುತ ಮೈಲಿಗಲ್ಲಾಗುತ್ತೆ ಅಂತ ಯಾಕೆ ಗೊತ್ತಿರಲಿಲ್ಲ. 20 ವರ್ಷ ಆದರೂ ಈ ಸಿನಿಮಾ ಮರೆಯೋಕ್ಕಾಗ್ತಿಲ್ಲ. ಮೊನ್ನೆ ತಾನು ಯೂಟ್ಯೂಬಲ್ಲಿ ನಾನು ಮತ್ತೆ ನೋಡಿದೆ ಸಿನಿಮಾನ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಕ್ರಿಪ್ಟು, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನು ಸರ್, 2 ಮಾತುಗಳು. ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು.
ನಮ್ಮ ಮೆಜೆಸ್ಟಿಕ್ ಚಿತ್ರ 20 ವರ್ಷ ಆಗಿರೋದು ನನಗೆ ದೊಡ್ಡ ಖುಷಿ ಆಗ್ತಾ ಇದೆ. ಇದ್ರ ಬಗ್ಗೆ ಆಲ್ರೆಡಿ ಅಂಜಿ ನಮ್ಮ ಗುರುಗಳಾದ ಅಂಜಿ ನಗರ ಮಾತಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್ ಸರ್. ಈಗ ನಾನು ನಿರ್ಮಾಪಕರಾದ ರಾಮಮೂರ್ತಿ ಸರ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಚಿತ್ರತಂಡದ ಸದಸ್ಯರೆಲ್ಲರಿಗೂ ಕೂಡ ಒಂದು ಚಿಕ್ಕದಾದ ಗೌರವ ಸಮರ್ಪಣೆ ಮಾಡಬೇಕು ಅಂತ ಮೊಮೆಂಟೋಸ್ ಬರಲಿ ಅಂತ. ಮೆಜೆಸ್ಟಿಕ್ನ 20 ವರ್ಷಗಳ ಸಂಭ್ರಮ. ಮತ್ತೊಮ್ಮೆ ಯಶಸ್ವಿ ಚಿತ್ರದ ಪಾಲುದಾರರಾದ ಎಲ್ಲ ತಂತ್ರಜ್ಞರಿಗೆ ಪ್ರೀತಿಯ ಶುಭಾಶಯಗಳು. ಚಿತ್ರತಂಡದ ಪರವಾಗಿ ನಿಮ್ಮ ವಲಯಗಳಲ್ಲಿ ಏನೇನು ಸಾಧನೆ ಮಾಡ್ತಾ ಇದ್ದೀರಿ, ಈ ಮೂಲಕ ನಿಮ್ಮ ಸಾಧನೆಯ ಮೈಲಿಗಲ್ಲನ್ನ ಕೂಡ ಮುಟ್ಟುವಂತಹ ಪ್ರಯತ್ನ ಪ್ರತಿದಿನ ಸಾಗ್ತಾ ಇರಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದಿನ ತಂತ್ರಜ್ಞರನ್ನ ಇದೀಗ ಬರಮಾಡ್ಕೊಳ್ಳೋಣ ವೇದಿಕೆ ಮೇಲೆ. ಚಿತ್ರದ ಸಂಕಲನಕಾರರು ನಾಗೇಂದ್ರ ಅರಸ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಚಿತ್ರಕ್ಕೆ ಮ್ಯೂಸಿಕ್ ಮಾಡಿದವರು ಸಾಧು ಕೋಕಿಲಾ ಸರ್, ಗೊತ್ತಿರಬೇಕು ಎಲ್ಲರಿಗೂ, ಅದ್ಭುತವಾದ ಸಾಂಗ್ಸ್. ಇವತ್ತು ಕಾರಣಾಂತರಗಳಿಂದ ಸಾಧು ಸರ್ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಅವರ ಪುತ್ರ ಬಂದಿದ್ದಾರೆ ಸುರಾಗ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಅಶ್ವಿನಿ ಆಡಿಯೋಸ್ ನ ಮಾಲೀಕರಾಗಿರುವಂತಹ ಕೃಷ್ಣ ಪ್ರಸಾದ್ ಸರ್ ಕೂಡ ವೇದಿಕೆ ಮೇಲೆ ಬರಬೇಕು. ಚಿತ್ರದ ಕೊರಿಯೋಗ್ರಾಫರ್ 5 ಸ್ಟಾರ್ ಗಣೇಶ್ ಬಂದಿದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸರ್, ವೆಲ್ಕಮ್ ಟು ಮೆಜೆಸ್ಟಿಕ್ 2 ದಶಕಗಳ ಸಂಭ್ರಮಾಚರಣೆ. ಹೇಳಿ ಸರ್, ಹೇಗನ್ನಿಸ್ತಾರೆ? ಆಕ್ಚುಲಿ ಈ ಸಿನಿಮಾ ರೀಸೆಂಟ್ ಆಗಿ ಎಡಿಟ್ ಮಾಡಿದೀನಿ ಅನ್ನೋ ತರ ಅನಿಸ್ತಾ ಇದೆ. ಆ ಫೀಲ್ ಇದೆ ನನಗೆ. ಯಾಕಂದ್ರೆ ಇದಕ್ಕೆ ನಾನು ಮೊದಲಿಗೆ ನಮ್ಮ ನಿರ್ದೇಶಕರು PN ಸತ್ಯ ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಅವ್ರು ಮಾತು ಕೊಟ್ಟಿದ್ರು. ಅವರು ಸೊ ನೀನು ಎಡಿಟರ್ ಆಗ್ಬೇಕು ಅನ್ನುವಾಗ ನಾನೇನು ಫಸ್ಟ್ ಎಡಿಟರ್ ಆಗಿ ಮಾಡ್ತೀನಿ ಅಂತ. ಆ ಒಂದು ಮಾತಿಗೆ ನಾನು ಇನ್ನೂ ಅವಾಗ ತುಂಬಾ ಎಂಗೇಜು. ಆಗ ಒಂದು ದೊಡ್ಡ ಸಿನಿಮಾನ ಈ ತರ ಹ್ಯಾಂಡಲ್ ಮಾಡ್ತಾನ ಅಂತ ನಿರ್ಮಾಪಕರು ಅದನ್ನು ನಂಬಿಕೆ ಇಟ್ಟು PN ಸತ್ಯ ಅವರ ಒಂದು ಮಾತಿಗೆ ನನ್ನ ಮೇಲೆ ಭರವಸೆ ಇಟ್ಟು ಈ ಚಿತ್ರ ಇಂಥ ದೊಡ್ಡ ಯಶಸ್ಸಿನ ಚಿತ್ರನ ಸಂಕಲನ ಮಾಡೋದಕ್ಕೆ ಕೊಟ್ಟರು. ಆಮೇಲೆ ನಮ್ಮ ಸ್ನೇಹಿತರಾದ ದರ್ಶನ್ ಅವರು ಸಿನಿಮಾ ಮಾಡಿದ್ದು ಬಹಳ ಖುಷಿ ಆಯಿತು. ಅದೊಂದು ಪ್ರಜ್ವಲ್ ಹೋಟೆಲಲ್ಲಿ 207 ಆ ಸಿನಿಮಾ ಶೂಟಿಂಗ್ ಬಿಫೋರ್ ಪ್ರೀ ವರ್ಕ್ ನಡೀತಿರೋ ಟೈಮಲ್ಲೇ ಹೀರೋ ಯಾರು ಸರ್ ಅಂತ ಬರ್ತಾರೆ ಹಿರಿಯ ಬಂದರು. ಒಂದು 6 ಅಡಿ ಕಟೌಟ್ ಬಂತು. ಆಮೇಲೆ ನೋಡಿದ್ರೆ ದರ್ಶನ್ ಅವರು ಅವಾಗ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ಅವ್ರ ತಂದೆ ಯಾವುದೋ ಶೂಟ್ ಇದ್ದಾಗ ಯಾವುದೋ ಒಂದು ಹಳೇ ನೆನಪಿತ್ತು ಅಷ್ಟೇ ಮೀಟ್ ಮಾಡ್ಕೊಂಡ್ರು. ಆಮೇಲೆ ಈ ಚಿತ್ರದಲ್ಲಿ ಮೆಜೆಸ್ಟಿಕ್ ಚಿತ್ರದಲ್ಲಿ ಅವ್ರ ಜೊತೆ ಕೆಲಸ ಮಾಡೋದು ನಿಜವಾಗ್ಲೂ ಖುಷಿ ಆಗಿದೆ. ಮುಂಚೆ ನೀವು ಸೆಟ್ಸ್ ಅಲ್ಲಿ ಎಲ್ಲ ನಿಮ್ಮ ತಂದೆಯವರ ಜೊತೆ ಹೋಗಿ ಮೀಟ್ ಮಾಡಿದ್ವಿ? ತುಂಬಾ ರೇರು. ಅದು ಎಲ್ಲೋ ಒಂದು ಔಟ್ಡೋರ್ ಅಲ್ಲಿ ಆದಾಗ ಅವಾಗ ಇನ್ನೂ ಅಷ್ಟು ಚಿಕ್ಕೋದಿದ್ವಿ. ಸಣ್ಣ ಪುಟ್ಟ ನೆನಪು ಅಷ್ಟೇ. ಆದ್ರೆ ಮೆಜೆಸ್ಟಿಕ್ ಜರ್ನಿ ನಿಜವಾಗ್ಲೂ ನನಗೆ ಈಗಲೂ ನನಗೆ ಹೇಳೋದು, ಎಷ್ಟೋ ಜನ ಕೆಲವು ರೌಡಿಸಮ್ ಸಿನಿಮಾ ಆ ಥರ ಕಾನ್ಸೆಪ್ಟ್ ತಗೊಂಡ್ಬಂದಾಗ ಸರ್ ನನಗೆ ಮೆಜೆಸ್ಟಿಕ್ ಪ್ಯಾಟರ್ನ್ ಎಡಿಟಿಂಗ್ ಬೇಕು ಸರ್ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಫ್ರೀಡಮ್ ಕೊಟ್ಟಿದ್ರು ಡೈರೆಕ್ಟ್ರು. ನನ್ನಲ್ಲೂ ಒಂದು ಅವಾಗ ನಾನು ಹೊಸತನ ಏನಾದರೂ ಒಂದು ಕ್ರಿಯೇಟಿವಿಟಿ ಕೊಡಬೇಕು ಅಂತ ಅಂದಾಗ ಕೆಲವೊಂದು ಎಫೆಕ್ಟ್ಸ್ಗಳನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿದೆ ಆ ಸಿನಿಮಾದಲ್ಲಿ. ಅದು ನನ್ನ ಒಂದು ಕೊಡುಗೆ ಇದೆ ಅನ್ಸುತ್ತೆ ಇಂಡಸ್ಟ್ರಿಗೆ. ವೆರಿ ನೈಸ್ ಸರ್. ಖಂಡಿತವಾಗ್ಲೂ ನಿಮ್ಮೆಲ್ಲರ ಒಟ್ಟಾರೆ ಕೊಡುಗೆನೆ ಇವತ್ತು ನಾವು ಈ ವೇದಿಕೆ ಮೇಲೆ ನಿಂತು 2 ದಶಕಗಳ ಸಂಭ್ರಮಾಚರಣೆ ಮಾಡ್ತಾ ಇದ್ವಿ. ಅದು ನಿಜವಾಗ್ಲೂ ಸಾರ್ಥಕ ಅಂತ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸರ್ ಗಣೇಶ್ ಸರ್, ಏನ್ ಹೇಳ್ತೀರಿ? ದರ್ಶನ್ ಸರ್ಗೆ ಕೊರಿಯೋಗ್ರಾಫ್ ಮಾಡಿದ್ರಿ, ಅವತ್ತು ಡಾನ್ಸ್ ನೋಡ್ತಾ ಇದೀವಿ ನಾವು, ಇವತ್ತು ಅದೇ ಫ್ರೆಶ್ನೆಸ್. ಪುಣ್ಯ ಅಂತಿದ್ದೀನಿ ಅಷ್ಟೇ ಮೇಡಮ್, ನಿಜಕ್ಕೂ ನಾನು ಪುಣ್ಯ ಅಂತಿದ್ದೀನಿ. ಯಾಕಂದ್ರೆ ನಾನು ಆವಾಗ ತಾನೇ ಹೆಸರು ಮಾಡ್ತಿದ್ದೆ. ಕೋತಿಗಳ ಸಿನಿಮಾ ಮುಗಿಸ್ಕೊಂಡು ಮನೆಗೆ ಬಂದೆ. PS ಸರ್ ಫೋನ್ ಮಾಡಿದ್ರು, ಗಣೇಶ್ ಬನ್ನಿ ಅರ್ಜೆಂಟ್ ಮೀಟ್ ಮಾಡಬೇಕು ಅಂದರು. 8 ಗಂಟೆ ಸರ್ ನೀವೆಲ್ಲ ಸಾಂಗ್ ಮಾಡಿದ್ರು, ಅವು ನೋಡ್ಲಿದೆ ಮೀಟ್ ಮಾಡೋದು. ನಾಳೆ ಬೆಳಗ್ಗೆ ಶೂಟಿಂಗ್ ಅಂದರು. ಸರ್ ನಾಳೆ ಬೆಳಗ್ಗೆ ಶೂಟಿಂಗ್ ಹಿಂಗೆ ಅಂತ ಆಗಲ್ಲ ಸರ್, ಆಗಲ್ಲ ಅಂದ್ಬಿಟ್ಟೆ. ಸರ್ ಇನ್ನೂ ಪ್ರಿಪೇರ್ ಆಗಿಲ್ಲ, ಸಾಂಗ್ ಈಗ ಕೊಡ್ತಾ ಇದ್ದೀರಾ, ಸಾಧ್ಯ ಎಲ್ಲ ಆಗಲ್ಲ ಅಂದ್ಬಿಟ್ಟೆ. ನಮ್ಮ ಅಷ್ಟೇ ಸದಾ ಅಂತ ಇದ್ದವಪ್ಪ. ಇಲ್ಲ ಸರ್ ಬರೋದನ್ನ ಬೇಡ ಅಂದ್ಬಿಡ್ದು ಮಾಡಿ ಅಂತ ಸದಾ ಹೆಸರು ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಮ್ಗೆ ಕಷ್ಟ ಅನಿಸೋದು ಹಂಗೆ. ಇಲ್ಲ ಮಾಡಿ ಸರ್ ಅಂತ ಧೈರ್ಯ ಕೊಟ್ಟ. ನಾನು ಅವ್ರು ಸಾಂಗ್ ಕೇಳಿದೆ, ತುಂಬ ಚೆನ್ನಾಗಿ ಸಾಂಗು ಮಾಡ್ತೀನಿ ಒಪ್ಕೊಂಡೆ. ನಾನು ರಾತ್ರಿ 2:30-3 ಗಂಟೆ ತನಕ ಒಂದು ನೈಟು ಮಳೆ ಬರ್ತಿದ್ದೆ. ಒಂದು ಹಳೆ ಮನೆ, ಅಂಚು ಮನೆ,
ಅಲ್ಲಿ ರಿಹರ್ಸಲ್ ಮಾಡಿದ್ವಿ. ನಾನು ಮಾಸ್ಟರ್ ರಿಹರ್ಸಲ್ ಮಾಡಿ ಒಂದು ಸ್ವಲ್ಪ ಡ್ಯಾನ್ಸರ್ ಕಲಿಸ್ಕೊಂಡು ನೋಡಿ ಅದೆಲ್ಲೇ ಎಲ್ಲೇ ಅಂತ ಒಂದು ಬೀಟ್ ಬರುತ್ತೆ, 8 ಸರಿ ಬರುತ್ತೆ, 8 ಸರಿ ಒಂದೇ ಮೂಮೆಂಟು. ದರ್ಶನ್ ಸರ್ ಗಣೇಶ್ ನಾನು ಡ್ಯಾನ್ಸ್ ಮಾಡಲ್ಲ ಅಂತ, ಹ್ಞೂ ಸರ್ ಮಾಡಿಸ್ತಿದ್ದು. ಆ ಸಾಂಗಲ್ಲೇ ಇದೆ ನಾನೇ ರಾಜ ರಾಜ ಅಂತ ಆ ವಾಡಲೇ ಇದೆ. ಯಾವತ್ತಿದ್ದು ರಾಜನೇ ಡಿ ಬಾಸ್ ಅವರು. ಯಾಕೆಂದ್ರೆ ಅದನ್ನ ಹೇಳ್ತಾರೆ ದೇವರು ತದಸ್ತು ಅಂತಾರಂತೆ. ನಾವು ಒಂದು ದೇವಕ್ಕೆ ಮದುವೆ ಕರೀತಿದ್ರೆ ಎಲ್ಲರೂ ಆಶೀರ್ವಾದ ಸಿಗುತ್ತಂತೆ. ಆ ವಾಡಲೇ ಇದೆ ನಾನೇ ರಾಜ ಎಂದೇ ಬರೋದು ಭಗವಂತ ಅಲ್ಲೇ ತದಸ್ತು ಅಂದ್ಬಿಟ್ಟಿದ್ದಾನೆ. ಅವ್ರು ಯಾವತ್ತೂ ರಾಜನೇ ರಾಜರಾಗಿರಿ. ನಾನು ಸುಮಾರು ಕೆಲಸ ಮಾಡಿದ್ದೀನಿ, ಕರಿಯರ್ ಟೀಚರ್ ಮಾಡಿದ್ದೀನಿ, ಮೆಜೆಸ್ಟಿಕ್ ಮಾಡಿದ್ದೀನಿ, ಐಎಂ ಮಾಡಿದ್ದೀನಿ, ಕಲಸಿ ಪಲ್ಯ ಮಾಡಿದ್ದೀನಿ, ಮಾಡ್ರೋ ಸಿನಿಮಾಗಳ ಇಟ್ಬಿಟ್ಟಿದ್ದೀನಿ. ಸರ್ ಥ್ಯಾಂಕ್ ಯು ವೆರಿ ಮಚ್. ನನಗೆ ಅವಕಾಶ ಕೊಟ್ಟ ನಮ್ಮ ಪ್ರೊಡ್ಯೂಸರ್ ಸರ್, ಆಮೇಲೆ PS ಸತ್ಯ ಅವರು, ದರ್ಶನ್ ಸರ್ ಅವರು. ನಾನು ನಿಜವಾಗ್ಲೂ ಆ ಸಾಂಗ್ ನೋಡ್ತಿದ್ರೆ ನಂಗೆ ತುಂಬ ಖುಷಿ ಅನಿಸ್ತದೆ. ಹಿಂದಿನ ಎಲ್ಲ ಡ್ಯಾನ್ಸರ್ಸು ಮಾರ್ಕ್ಸ್ಗಳಾಗ್ಬಿಟ್ಟಿದ್ದಾರೆ, ಎಲ್ಲ ಡ್ಯಾನ್ಸರ್ಸು ಮಾರ್ಕ್ಸ್ಗಳಾಗ್ಬಿಟ್ಟಿದ್ದಾರೆ. ನಾನು ನೋಡ್ತಿದ್ರೆ ಒಂಥರ ರೋಮಾಂಚನ ಆಗುತ್ತೆ, ಖುಷಿ ಹೆಮ್ಮೆ ಆಗುತ್ತೆ. ನಮ್ಮ ಪುಣ್ಯ. ಯಾಕೆಂದರೆ ನಾನು ಅವಾಗ ಎಂಟ್ರಿ ಡ್ಯಾನ್ಸ್ ಮಾಸ್ಟರ್ ಆಗಿ ಹೆಚ್ಚು ಕಡಿಮೆ 300-400 5 ಸಿನಿಮಾ ಕೆಲಸ ಮಾಡಿದ್ದೀನಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಿ, ಹಿಂದಿ ಅಂತ. ಅದರೆಲ್ಲ ದರ್ಶನ್ ಸರ್, ಪ್ರೊಡ್ಯೂಸರ್ ಸರ್, PS ಸತ್ಯ ಅವರು ನಮ್ಗೆ ಕೆಲಸ ಕೊಡ್ತಾರೆ. ಮಾಸ್ಟರ್ ಆಗ್ತಾರಲ್ಲ ಎಲ್ಲ ಟೆಕ್ನಿಷಿಯನ್ಗೂ ಎಲ್ರಿಗೂ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನೇನು ತಪ್ಪ ಕ್ಷಮೆ, ನಾನು ಮಾತಾಡೋಕೆ ಬರಲ್ಲ, ಡ್ಯಾನ್ಸ್ ಮಾಡ್ಸೋಬೇಕು ಸರ್. ನಮ್ಗೆ ಏನಾದ್ರು ಕೆಲಸ ಕೊಡ್ತಾರೆ ದಯವಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಿರ್ತೀನಿ. ಯಾಕೆಂದ್ರೆ ನಿಮ್ಮಿಂದ ನಾವು ಊಟ ಮಾಡಿದ್ದೀವಿ. ಸರ್ ನಮಸ್ಕಾರ ಹೊಡಿದ್ರು ಸರ್. ಅವರು ತುಂಬ ತಿಳ್ತೀರಿ. ಯಾಕೆಂದ್ರೆ ಅವ್ರಿಗೊಂದು ಕತೆ ಕೂಡ ಹೇಳಿದ್ದೀನಿ ಸರ್, ತುಂಬ ಚೆನ್ನಾಗಿ ಕತೆ ಕೇಳಿ ಅಂತ. ಅವ್ರ ಕತೆ ಕೇಳಿದ್ರೆ ತುಂಬ ಚೆನ್ನಾಗಿ ಮಾಡಿದ್ದೆ ಕಣೋ. ಇವತ್ತಿಲ್ಲ ನಾನು ಡೈರೆಕ್ಟರ್ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ನಿಮ್ಮಿಂದ ನಾನು ಡೈರೆಕ್ಟರ್ ಆಗಲಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. 20 ವರ್ಷ ಗಣೇಶ್ ಅವರು ಈಗ ಮಾತ್ಕೊಡ್ತಿದ್ದಾರೆ, ಆ ಸಿನಿಮಾಗೆ ನಾನೇ ಹಿಡಿತೀನಿ. ಅಷ್ಟೇ ಥ್ಯಾಂಕ್ ಯು ಸರ್. ಭಗವಂತ ನನ್ನ ಕೈ ಬಿಟ್ಟರೆ ನಾನು ಹಿಡ್ಕೊತೀವಿ. ಓಕೆ ಸರ್, 20 ವರ್ಷಗಳಾದ್ರೂ ಇಷ್ಟೊಂದು ನೆನಪುಗಳ ಮೇಲೆ ಹಾಕ್ತಾ ಇದ್ದೀರಿ ಅಂದ್ರೆ ನಿಜಕ್ಕೂ ಗ್ರೇಟ್ ಅಂತ ಅನಿಸ್ತಾ ಇದೆ. ಥ್ಯಾಂಕ್ ಯು ಸರ್. ಎನಿವೇಸ್, ಸೊ ಸುರಾಗ್ ಇಲ್ಲ ಸುರಾಗ್ ಕೇಳಬೇಕು ನಾನು. ಸುರಾಗ್ ಡೇರ್ ಆಫ್ ಬರ್ತ್ ಏನು? ನಾನು ಡೆಲಿವರಿ ಬಾಯ್ ರೀತಿಯಲ್ಲಿ ಅವ್ರು ಕೊಡೋದು ನಾನು ತಂದೆ ಕಳ್ಸಂತೀನಿ. ಅಲ್ಲ, ನಾನು ಕೇಳ್ತಾ ಇದ್ದೀನಿ, 2002ರಲ್ಲಿ ಹುಟ್ಟಿದ್ರಾ? 2007ರಲ್ಲಿ ಮೆಜೆಸ್ಟಿಕ್ ಫಿಲಮ್ನ ಥಿಯೇಟರ್ ನೋಡಿದ್ದೀನಿ. ನಮ್ಮ ತಂದೆ ಮ್ಯೂಸಿಕ್ ಕರ್ಕೊಂಡು ಹೋಗಿದ್ರು. ಬಟ್ 2007ರಲ್ಲಿ ನನಗೆ 7 ವರ್ಷ ಆಗುತ್ತೆ. 7 ವರ್ಷ. ಓಕೆ, ಸೂಪರ್. ಸೊ ಮೆಜೆಸ್ಟಿಕ್ ಸಾಂಗ್ ಸೂಪರ್ ಅಲ್ವಾ? ತುಂಬಾ ಚೆನ್ನಾಗಿದೆ. 7 ವರ್ಷ ಆಸ್ ಯಂಗ್ಸ್ಟರ್ ರೀಮಾಸ್ಟರ್ ಮಾಡ್ತಾರೆ ಹೇಳ. ಏನಿಲ್ಲ, ಎಲ್ಲರೂ ನಮಸ್ಕಾರ. ಮಾಧ್ಯಮದವ್ರಿಗೆ ಸರ್ ನಮಸ್ಕಾರ. ಎಲ್ಲ ಈ ಟೀಮ್ ನ ಮತ್ತೆ ಬರೀ ಫಿಲಮ್ ಅಲ್ಲಿ ನೋಡಿ ಎಲ್ಲ ಗೊತ್ತಿರೋದು ನೋಡೋದು 4D ಒಳಗಡೆ ಒಂದೇ ಫಿಲಮ್ ಒಳಗೆ. ನಮ್ಮ ತಂದೆ ಮೊರಿಷಿಯಸ್ ಅಲ್ಲಿ ಶೂಟಿಂಗ್ ಅಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಬರೋಕ್ಕಾಗಿಲ್ಲ. ಸೊ ಅವ್ರ ಪರವಾಗಿ ಆಕ್ಚುಲಿ ನಾನು ಬಂದಿಲ್ಲ, ನಿಜ ಹೇಳ್ತೀನಿ. ಏನಕ್ಕೆ ಬಂದಿದ್ದೀನಿ ಅಂದ್ರೆ, ಈಗ 15ನೇ ತಾರೀಕಂಗೆ ರಾಮು ಸರ್ ಅನೌನ್ಸ್ ಮಾಡಿದ್ದಾರೆ ಸಿನಿಮಾನ ಮತ್ತೆ ರಿಲೀಸ್ ಮಾಡ್ತಾ ಇದೀವಿ. ಇದು 35mm ಶೂಟ್ ಮಾಡಿದ್ರು, ಮತ್ತೆ ಮೋನೋ ಟ್ರ್ಯಾಕ್ ಇತ್ತು. ಅದು ಹೆಂಗೋ ಗೊತ್ತಿಲ್ಲ ನೋಡಿ, ಅದು ಒಂದು ಸೈಕಲ್ ತರ ನಮ್ಮ ತಂದೆ ಮ್ಯೂಸಿಕ್ ಮಾಡಿದ್ರು ಅವಾಗ 20 ವರ್ಷಕ್ಕಿಂತ. ಈಗ ನಾನು ಅದೇ ಫಿಲಮ್ಗೆ ಮತ್ತೆ ಮ್ಯೂಸಿಕ್ ಮಾಡಿ, ಸೊ ಮತ್ತೆ ನಮ್ಮ ಲೂಪ್ ಎಂಟರ್ಟೈನ್ಮೆಂಟ್ ಸ್ಟುಡಿಯೋಲ್ಲೇ ಎಲ್ಲ ವರ್ಕ್ ನಡೀತಿದೆ. ತುಂಬಾ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ತುಂಬಾ ಕಡಿಮೆ ಸಮಯ ಕೊಟ್ಟಿದ್ದಾರೆ ಪ್ರೊಡ್ಯೂಸರ್ಸ್ ನಮಗೆ ಮಾಡಿಕೊಳ್ಳಕ್ಕೆ. ತುಂಬಾ ಕಡಿಮೆ ಆದ್ರೂ ಮುಗಿತಾ ಇದೆ. ಏನಂದ್ರೆ ದರ್ಶನ್ ಸರ್ಗೆ ಎಲ್ಲರೂ ಫ್ಯಾನ್ಸೇ, ಆದ್ರೆ ಈ ಸಿನಿಮಾನ ಸುಮಾರು ಜನ ಥಿಯೇಟರ್ ನೋಡಕ್ ಅವಕಾಶ ಸಿಕ್ಕಿದೆಯೋ ಸಿಕ್ಕಿಲ್ಲ ಹೇಳಕ್ಕಾಗಲ್ಲ. ಸೊ ಮತ್ತೆ ಥಿಯೇಟರ್ಗೆ ಬರ್ತಾ ಇರೋದ್ರಿಂದ ಇಟ್ ಇಸ್ ಆಮೇಲೆ ಪ್ಲಸ್ ಹೊಸ ಎಕ್ಸ್ಪೀರಿಯನ್ಸ್ ಅನ್ನೋದು, ಮತ್ತೆ ಹೊಸದಾಗಿ ನೋಡ್ಬೋದು. ಹಳೆ ಸಿನಿಮಾನೇ ಫ್ರೆಶ್ ಆಗಿ ನೋಡಿ ಕೊಡೋದಂತ ಜವಾಬ್ದಾರಿ ತಗೊಂಡಿದ್ವಿ. ರೆಸ್ಪಾನ್ಸ್, ರಿವ್ಯೂಸ್ ಎಲ್ಲ ಆಲ್ ದಿ ವೆರಿ ಬೆಸ್ಟ್. ಎನಿವೇಸ್, ಅವ್ರಿಗೆ 7 ವರ್ಷ ಇದ್ದಾಗ ಮೆಜೆಸ್ಟಿಕ್ ಸಿನಿಮಾ ಅಪ್ಪನ ಜೊತೆ ಕೂತು ಥಿಯೇಟರ್ ನೋಡಿದ್ರು, ಅವ್ರು ಮ್ಯೂಸಿಕ್ ಮಾಡಿದ್ರು. ಈಗ 20 ವರ್ಷ ಆದ್ಮೇಲೆ ಮತ್ತೆ ಎಕ್ಸ್ಟ್ರಾ ಟೆಕ್ನಾಲಜಿ ಯೂಸ್ ಮಾಡಿ ಎಫೆಕ್ಟ್ಸ್ ನೊಂದಿಗೆ ಮತ್ತೆ ಸಾಂಗ್ಸ್ ಕೂಡ ರಿಲೀಸ್ ಏನಾಗ್ತಾ ಇದೆ ಸಿನಿಮಾದಲ್ಲಿ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಮಾಸ್ಟರ್ಸ್ ಮಾಡ್ತಾ ಇದ್ದೀವಿ. ವಿಲ್ ಬಿ ವೇಟಿಂಗ್ ಫಾರ್ ದಟ್. 18ಕ್ಕೋಸ್ಕರ ವೇಟ್ ಮಾಡೋಣ. ಆಲ್ ದಿ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಸಂಭ್ರಮಾಚರಣೆ. ಒಂದು ಚಿಕ್ಕದು ಇಲ್ಲಿರೋರು ಬಂದ ಅಂತೆಲ್ಲ ಚಿಕ್ಕವನು, ಬಟ್ ಈ ಸಿನಿಮಾ ಕೆಲಸ ಮಾಡೋದು ಒಂದೇನು ಅರ್ಥ ಆಯ್ತು ಅಂದ್ರೆ, ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬರೀ ಹೊಟ್ಟೆಪಾಡಿಗೆ ಕೆಲಸ ಮಾಡಿದ್ರೆ, ಯಾಕಂದ್ರೆ ರಾಮು ಸರ್ ಮನೆ ಏನು ಬಿಲ್ಸಲ್ಲಿ ಹೇಳ್ತಿದ್ರು, ಬರೀ ಹೊಟ್ಟೆಪಾಡು ಕೆಲಸ ಮಾಡಿದ್ರೆ ಇದರಲ್ಲಿ ಈ ರೀತಿ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅನ್ಸಿದೆ. ನಿಜವಲ್ಲ ಆಸಕ್ತಿ ಇಟ್ಕೊಂಡು ನಾಗೇಂದ್ರ ಹೆಸರು ಇರ್ಬೋದು, ಇವ್ರು ಇರ್ಬೋದು, ಎಲ್ಲರೂ ಕೂಡ ಅದೊಂದು ನಮಗೆ ಮೋಟಿವೇಟ್ ಆಗಿದೆ. ಏನೋ ಪ್ಯಾಷನೇಟ್ ಮಾಡಿ ಮಾಡಕ್ಕಪ್ಪ, ಸುಮ್ಮನೆ ದುಡ್ಡುಗೋಸ್ಕರ ಸಿನಿಮಾ ಮಾಡಕ್ಕಲ್ಲ, ಆವಾಗ ಮೆಜೆಸ್ಟಿಕ್ ಆಗೋದು ಅಂತ. ಥ್ಯಾಂಕ್ ಯು ಸರ್. ರಾಮೋಜಿ ಸರ್ ನಿಜಾಲು ಥ್ಯಾಂಕ್ಸ್. ಸ್ಟಾರ್ಟ್ ಮಾಡಿದ್ದು ದರ್ಶನ್ ಸರ್, ಇವ್ರು ಕೈ ಕೊಡಿ ಮಾಡಿ ಅಂತ.
ರಾಮಮೂರ್ತಿ ಸರ್ ಸಪೋರ್ಟ್ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದಿಸ್ ಐಕಾನಿಕ್ ಸಿನಿಮಾಗೆ. ಕಂಗ್ರಾಚುಲೇಷನ್ ಸರ್ ಎಲ್ಲರಿಗೂ. 20 years ಕಂಗ್ರಾಟ್ ಸರ್. ಅಷ್ಟೇ. ಡೆಫಿನೆಟ್ಲಿ ಸರ್ ಬ್ಲೆಸ್ಸಿಂಗ್ಸ್ ಅಲ್ಲಿಂದಾನೇ ನಿಮ್ಮ ಮೇಲೆ ಕೂಡ ಕಲ್ಪಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಕೃಷ್ಣ ಪ್ರಸಾದ್ ಸರ್ ಏನ್ ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ಸ್ಟಾರ್ಟಿಂಗು ನಾವು ವಿಜಯನಗರದಲ್ಲಿ ಮಾಡಿದಾಗ ಹೊಸ ಸ್ಟುಡಿಯೋ ಅದು. ದರ್ಶನ್ ಸರ್ ಫಸ್ಟ್ ಫಿಲಿಮ್ ನಾವು ಅವ್ರದ್ದು ಸಾಧು ಕೋಕಿಲ ನಮ್ದು ಭಾಳ ಕಂಪ್ನಿ ಭಾಳ ಇದರಿಂದ ರಿಲೇಷನ್ಸ್. ಸೊ ಅವ್ರ ಮ್ಯೂಸಿಕ್ ಅಂದಾಗ ನಾನು ಇದು ಮಾಡಿದೆ, ಅವ್ರನ್ನ ಇದು ಮಾಡಿ ರಾಮಮೂರ್ತಿ ನಾನೇ ಮಾಡ್ತೀನಿ ಆಡಿಯೋ ಅಂತ ಹೇಳಿ ಅದು ಬೇರೆ ಥರ ಕಾಂಟ್ರಾಕ್ಟ್ ಅದು ನಮ್ದು ನಾನೇ ಮಾಡಿಕೊಟ್ಟಿದ್ದೆ ಅವ್ರಿಗೆ. ಸೊ ಅವಾಗೇನೆ ನಾವು ಆ ಚಾಯ್ಸ್ ಮೇಲೆ ನಮ್ಗೆ ಭಾಳ ಕಣ್ಣಿತ್ತು ಹೆಂಗನ ಮಾಡಿ ಇದು ಮಾಡಬೇಕು ಅಂತ. ಅವಾಗೇ ಆಡಿಯೋ ಕ್ಯಾಸೆಟ್ಸ್ ಇದ್ದಾಗೆ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಈಗಲೂ ಏನನ್ನ ಒಂದು ಸ್ವಲ್ಪ ಡ್ರಾಪ್ ಆದರೆ ನಮ್ದು ಯೂಟ್ಯೂಬಲ್ಲಿ ತಕ್ಷಣ ಅದನ್ನ ರಿವರ್ಸ್ ಮಾಡ್ಬಿಟ್ರೆ ಆಸ್ ಇಟ್ ಈಸ್ ಕ್ಲಿಕ್ ಆಗುತ್ತೆ. ದರ್ಶನ್ ಸರ್ ಬಂದೆ ದಿಸ್ ಇಸ್ ಫ್ರೈಡ್. ಅದಾದ್ಮೇಲೆ ಕರಿಯ ಸುಮಾರು ಫಿಲಿಮ್ ಮಾಡಿದ್ದೀವಿ. ಮೆಜೆಸ್ಟಿಕ್ ವಾಸ್ ನಮ್ಮ ಅದೃಷ್ಟ ಅಂದರೆ ಫಸ್ಟ್ ಮಾಡಿದಾಗ ಹೊಸ ಹೀರೋ ಅಂತ ನಾವು ಅನ್ಕೊಂಡಿರ್ಲಿಲ್ಲ. ಓಕೆ ಗುಡ್ ಸಾಂಗ್ಸ್ ಅಂತ. ಆಮೇಲೆ ನಮ್ಮ ಲಕ್ ದರ್ಶನ್ ಸರ್ ಹಂಗಾಗಿದೆ. ಸೊ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಆ ಡಿಸಿಷನ್ ಇವತ್ತು ಎಷ್ಟು ಸಕ್ಸಸ್ಫುಲ್ ಡೆಫಿನೆಟ್ ಆಗಿ ಅಲ್ಲೆಲ್ಲ ನಾವು ಬಿಟ್ಟಿಲ್ಲ ಅದನ್ನ. ಆಮೇಲೆ ಸಾಂಗ್ ಕೇಳಬೇಕಂತ ಬಂದ್ರು, ಯಾರು ಹೀರೋ ಯಾರು ಅವ್ರು ಹೇಳಿದ್ರಲ್ಲ ಬಂದ್ರು ನಮ್ಮ ಸ್ಟುಡಿಯೋಗೆ ವಿಜಯನಗರ ನೋಡ್ರಿ ಹಿಂಗೆ ಇಟ್ಟಿದ್ದಾರೆ. ಆಮೇಲೆ ಸಾಂಗ್ ಕೇಳಬೇಕಂದ್ರೆ ಫಸ್ಟ್ ಕೇಳಿಸು ಅಂತ ಕೇಳಿಸಿ ಅವಾಗಿಂದನೇ ಒಳ್ಳೆ ರಿಲೇಷನ್ಸ್. ವೆರಿ ನೈಸ್ ಸರ್. ಈ ಒಂದು ವೇದಿಕೆ ಮೇಲೆ ಆ ನೆನಪುಗಳ ಮೆಲುಕು ಹಾಕೊಂಡು ಇಷ್ಟು ಚಂದ ನಗು ಬರ್ತಾ ಇದೆಯಲ್ಲ ಸರ್, ನೋಡೋ ಖುಷಿ ನಮ್ಗೆ ಒಂಥರ ತುಂಬಾ ಚೆನ್ನಾಗಿದೆ. ನೈಸ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇವತ್ತು ಏನು 2 ದಶಕಗಳ ಸಂಭ್ರಮ ಮಾಡ್ತಾ ಇದ್ದೀವಿ. ನೀವು ಕೂಡ ಪಾಲುದಾರರು ಕಾರ್ಯಕ್ರಮಕ್ಕೆ ಬಂದು ಥ್ಯಾಂಕ್ ಯು. ಹಾಗೆ ರಾಮಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರದ ಯಶಸ್ಸಿನ ಪಾಲುದಾರರಾಗಿರುವಂತಹ ಎಲ್ಲ ಗಣ್ಯರಿಗೆ ಚಿತ್ರತಂಡದ ಪರವಾಗಿ ಪ್ರೀತಿಯ ಗೌರವ ಸಮರ್ಪಣೆಯನ್ನ ಮಾಡೋದಕ್ಕಾಗಿ ಇದು ಮೈ ಮೂವಿ ಬಜಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಮೆಜೆಸ್ಟಿಕ್ ಸಿನಿಮಾದ 20 ವರ್ಷಗಳ ಸಂಭ್ರಮ. ಈವೆಂಟ್ ಬೈ ಶ್ರೇಯಸ್ ಮೀಡಿಯಾ ಪಾರ್ಟ್ನರ್ಸ್. ಮೈ ಮೂವಿ ಬಜಾರ್ ಎಕ್ಸ್ಪ್ಲೋರ್ ಸಿನಿಮಾ ವರ್ಲ್ಡ್ ಇನ್ ಒನ್ ಕ್ಲಿಕ್. ಕಮಿಂಗ್ ಸೂನ್. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಗಣ್ಯರಿಗೂ ಹಾಗೂ ರಾಮಮೂರ್ತಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ದರ್ಶನ್ ಸರ್ ಒಂದು ಚಿಕ್ಕ ವಿಚಾರ ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಸರ್. ಗಜೇಂದ್ರಗಢದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಒಬ್ರು ಬಂದಿದ್ದಾರೆ ಸರ್, ನಿಮ್ಮ ಕಟ್ಟ ಅಭಿಮಾನಿ. ಪುಟ್ಟರಾಜ ಗವಾಯಿಗಳ ಶಾಲೆಯಲ್ಲಿ ಸಂಗೀತ ಅಭ್ಯಾಸವನ್ನ ಮಾಡಿದ್ದಾರೆ. ಅವರು ನೀವು ಕಾರ್ಯಕ್ರಮ ಡೆಡಿಕೇಟ್ ಮಾಡ್ತಾ ಶರಣ್ ಅವರು ಬಂದಿದ್ದಾರೆ. ಶರಣ್ ಕುಮಾರ್ ಅವರು ಈಗ ಹಲವಾರು ಚಿತ್ರಗಳಲ್ಲಿ ಕೂಡ ಲಿರಿಕ್ಸ್ ಬರೀತಾ ಇದ್ದಾರೆ ಅವರು. ಸೊ ಶರಣ್ ಅವರು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಶರಣ್, ನಿಮ್ಮ ಕನಸು ಇವತ್ತು ನನಸಾಗ್ತಾ ಇದೆ. ದಿ ಬಾಸ್ ವೇದಿಕೆಯ ಮುಂಭಾಗದಲ್ಲಿದ್ದಾರೆ, ಅವರಿಗೋಸ್ಕರ ನಿಮ್ಮ ಹಾಡು. ಗುಡುಗುಡುಗುಡುಬಿನಂತೆ ಸಿಡಿಸಿಡಿಯೋ ಸಿಡಿಲಿನಂತೆ ಇವ ನೋಡೋ ಗತ್ತು ಬೆಂಕಿ ಜ್ವಾಲೆಯಂತೆ ಪಾತಾಳ ಮೆಟ್ಟಿನಂತೆ ಈ ಭೂಮಿ ತೊಟ್ಟಿನಂತೆ ಮಂಚದ ಮೇಲೆ ಕುಂತೋನೋ ಯಜಮಾನನಂತೆ. ಹೇ ತೂಗುತಿ ಬರ ಕರುಣಿನ ಕುಣಿಯೇ ಇಲ್ಲಿ ಕೈ
ಸೋ ಮಚ್. ಶರಣು, ಹೇಳಿ ಹೇಗೆ ಅನಿಸ್ತಾ ಇದೆ ನಿಮ್ಮ ಎರಡು ಮಾತುಗಳು? ದರ್ಶನ್ ಸರ್ ಎದುರುಗಡೆ ಸ್ವಲ್ಪ ನರ್ವಸ್ ಆದ್ರಿ ಅಂತ ಅನ್ಸುತ್ತೆ, ಗೊತ್ತಾಯ್ತು. ನನ್ನ ಹೆಸರು ಶರತ್ ಕುಮಾರ್ ಅಂತ ಹೇಳಿ, ನಮ್ಮೂರು ಗಜೇಂದ್ರಗಡ. ನಾನು ಗದಗ ಪುಟ್ಟರಾಜ ಗುರುಗಳ ಆಶ್ರಮದಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೀನಿ. ನಾನು ದರ್ಶನ್ ಸರ್ ದೊಡ್ಡ ಫ್ಯಾನ್. ನಾನು ಅವ್ರ ಎದುರಿಗೆ ಹಾಡೋಕೆ ಅವಕಾಶ ಸಿಕ್ಕಿದೆಯಲ್ಲ, ಈ ವೇದಿಕೆನ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಮರೆಯಲ್ಲ. ಅದೊಂದೇ ನನಗೆ ಸಿಕ್ಕಿರೋ ದೊಡ್ಡ ಕ್ರೆಡಿಟ್ ಅನ್ಕೋತೀನಿ ನಾನು. ಯಾಕಂದರೆ ಜೀವನದಲ್ಲಿ ಸಿಗೋದು ಅದು ಮುಖ್ಯ, ಅವಕಾಶಗಳು ಸಿಗೋದು ಭಾಳ ಮುಖ್ಯ. ಸಿಕ್ಕಿರೋ ಅವಕಾಶ ಭಾಳ ದೊಡ್ಡದು. ಅವರ ಆಶೀರ್ವಾದ ನನ್ನಂಥ ಕಲಾವಿದರು ಸದಾಕಾಲ ಇರಲಿ. ಥ್ಯಾಂಕ್ ಯು ಸರ್, ದರ್ಶನ್ ಸರ್. ಈ ಅವಕಾಶವನ್ನು ಕೊಟ್ಟವರು ನವರಸನ್ ಸರ್, ಅವ್ರಿಗೂ ಕೂಡ ದೊಡ್ಡ ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಶರಣ್ ಅವರೇ. ಪುಟ್ಟರಾಜ ಗವಾಯಿಗಳ ಆಶ್ರಮದಲ್ಲಿ ಕಲ್ತಂಥವ್ರು. ನಮ್ಮ ಕನ್ನಡ ಮಣ್ಣಿನ ಪ್ರತಿಭೆಗಳು ತುಂಬಾ ಜನ ಇದ್ದಾರೆ, ಆದ್ರೆ ಬೆಳಕಿಗೆ ತರಬೇಕಷ್ಟೇ. ಒಂದೊಂದು ವೇದಿಕೆ ಸೃಷ್ಟಿಯಾಗೋದೇ ಅವ್ರಿಗೋಸ್ಕರ ಅಂತ ಅನ್ಸುತ್ತೆ. ಅದು ಡಿ ಬಾಸ್ ಸರ್ ಅವರ ಆಶೀರ್ವಾದ ನಿಮ್ಗೆ ಸಿಕ್ಕಿದೆ ಇವತ್ತು ವೇದಿಕೆ ಮೇಲೆ. ಆಲ್ ದಿ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಪಯಣಕ್ಕೆ ಅಂತ ಹೇಳ್ತಾ, ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಒಂದು ಸಕ್ಸಸ್ ನಲ್ಲಿ ಆಗ ಭಾಗವಾಗಿದ್ದಂತ ಅನೇಕ ಜನ ಗಣ್ಯರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಈಗ ವೇದಿಕೆಗೆ ಬರಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಜಯರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಕಾರ್ಯದರ್ಶಿಗಳಾಗಿರುವಂತಹ NM ಸುರೇಶ್ ಸರ್ ಹಾಗೂ A ಗಣೇಶ್ ಸರ್, ನರಸಿಂಹಲು ಸರ್ ಹಾಗೂ ಉಪಾಧ್ಯಕ್ಷರಾಗಿರುವಂತಹ ನಾಗಣ್ಣ ಸರ್ ಹಾಗೂ ವಾಣಿಜ್ಯ ಮಂಡಳಿಯ ಖಜಾಂಚಿಗಳು ವೆಂಕಟೇಶ್ ಸರ್ ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಮೆಜೆಸ್ಟಿಕ್ ಸಿನಿಮಾದ 20 ವರ್ಷಗಳ ಸಂಭ್ರಮಾಚರಣೆಗೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಗಣ್ಯರಿಗೂ ಪ್ರೀತಿಯ ಸ್ವಾಗತ ವೇದಿಕೆಗೆ. ಅಧ್ಯಕ್ಷರು ದಯವಿಟ್ಟು ಒಂದೆರಡು ಮಾತುಗಳನ್ನ ಆಡಬೇಕು ಸರ್ ಈ ಸಂದರ್ಭದಲ್ಲಿ. ರಾಮಮೂರ್ತಿಯವರು 20 ವರ್ಷದ ಕೆಳಗೆ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಅಂದರೆ ಭಾಳ ಸಂತೋಷ ಆಗುತ್ತೆ. ಭಾಳ ಆಗಿನ ಕಾಲದಲ್ಲಿ ಹೊಸಬರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ಭಾಳ ಚಾಲೆಂಜಿಂಗ್ ಆಗಿತ್ತು. ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ನಾವು 20 ವರ್ಷದಲ್ಲಿ ನೋಡಿದ್ದಕ್ಕೂ ಮತ್ತೆ ನೋಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಯಶಸ್ವಿಯಾಗಿ ಜನಗಳು ತಲುಪಿ ಅಂತ ನಾವು ವಾಣಿಜ್ಯ ಮಂಡಳಿ ಪರವಾಗಿ ನಾನು ಅವರಿಗೆ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಇದ್ರ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇಟ್ಟು ಮಾಡಿದ್ದಾರೆ. ಒಳ್ಳೇದಾಗಲಿ ಅವರಿಗೆ, ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮೆಲ್ಲರ ಬೆಂಬಲ ಸಹಕಾರದಿಂದಲೇ ಕಾರಣ ಆಗಿರೋದು ಇದರ ಒಂದು ಸಕ್ಸಸ್ ಅಂತ ಹೇಳ್ಬೋದು. ಸರ್ ಯಾರು ಬೇಕಾದ್ರೂ ವಿಶ್ ಮಾಡಿ, ಹಿರಿಯರು ನೀವೇ ಇದ್ದೀರಿ, ನೀವು ಮಾತಾಡಿ ಸರ್, ಹಿರಿಯರು ಕೂಡ ಮಾತಾಡ್ಬೇಕು. ಸ್ವಲ್ಪ ಭಯ ಆಗ್ತದೆ ದರ್ಶನ್ ಮುಂದೆ ಮಾತಾಡೋದು. ಎಲ್ರಿಗೂ ನಮಸ್ಕಾರ ಸರ್. ಬಟ್ ನಾನು ಆಕ್ಚುಲಿ ಇದಕ್ಕೆ ಹಿಂದೆ ಬಹಳ ಪರಿಶ್ರಮ ರಾಮಮೂರ್ತಿ ಅವರು ಮಾಡಿದ್ದಾರೆ. ದರ್ಶನ್ ಬಗ್ಗೆ ಅವ್ರ ಅಪಾರದ ಅಭಿಮಾನ, ಗೌರವ, ಅವ್ರ ಬಗ್ಗೆ ದೇವ್ರ ತರ ಟ್ರೀಟ್ ಮಾಡ್ತಾರೆ. ನಾನು ಜೋಕಿಂಗ್ ದರ್ಶನ್ ಸರ್ ಅವರು ಪ್ರತಿಯೊಂದು ಹಂತದಲ್ಲೂ ನಿದ್ದೆ ಪೂಜೆ ಮಾಡೋದು. ನಾವು ಹೇಳಿದ್ವಿ ಯಾವ ಕಡೆ ಏನು ರಾಮಮೂರ್ತಿ ಹಿಂಗೆ ಮಾಡ್ತಾ ಇದ್ದಾರೆ. ಇವತ್ತು ದರ್ಶನ ವೇದಿಕೆಯಲ್ಲಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ನಿರೂಪಣೆ ಮಾಡಲಿಕ್ಕೆ ಅವ್ರ ಇಂಟ್ರೆಸ್ಟ್, ಅವ್ರ ಬಗ್ಗೆ ದರ್ಶನ್ ಬಗ್ಗೆ ಇರೋ ಪ್ರೀತಿ, ವಿಶ್ವಾಸ, ವಾತ್ಸಲ್ಯ, ಅವರು ಕೂಡ ಅವ್ರ ಬಗ್ಗೆ ಅದೇ ಗೌರವ ಕೊಡ್ತಾರೆ. ಇವತ್ತು ಯಾವುದೋ ಯೂಟ್ಯೂಬ್ ನಾನು ನೋಡ್ತಾ ಇದ್ದೆ, ರಾಮಮೂರ್ತಿ ಬರ್ತಿದ್ದಂಗೆ ಎಂದು ಗೌರವ ಕೊಡ್ತೀವಿ. ಇಂಥ ಒಂದು ಎತ್ತರವಾಗಿದೆ ದರ್ಶನ್ ಬಗ್ಗೆ ಮಾತಾಡೋಕ್ಕೆ ನಮಗೆ ಇದ್ರಿದ್ರು ಕೂಡ ಅವರೊಂದು ಮೇರು ನಟ, ಅಂತ ಒಂದು ಅದ್ಭುತವಾದ ನಟ. ಅವರ ಬೆನ್ನನ್ನು ಅವ್ರು ನೋಡಿಕೊಂಡು ಅವ್ರಿಗೆ ಒಂದು ವೇದಿಕೆ ಕೊಡ್ಬೋದು, ಪ್ಲಾಟ್ಫಾರ್ಮ್ ಕೊಟ್ಟಿರೋದು ವ್ಯಕ್ತಿಗಳು ಇಟ್ಟಿರೋ ಗೌರವ ಇದೆಯಲ್ಲ. ಹ್ಯಾಟ್ಸ್ ಆಫ್ ಟು ಯುವರ್ ನೇಚರ್ ಸರ್. ನಿಮ್ಮ ಮದುವೆ ಶ್ರೀಮಂತಿಗೆ ಯಾವಾಗಲೂ ನಮ್ಮ ಚಿತ್ರರಂಗ ಯಾವತ್ತೂ ನಿಮ್ಗೆ ಬೆಳೆದಿದೆ. ನೀವು ಯಾರು ಇದಾರೋ ಅಂದ್ಬಿಟ್ಟು ಸರ್, ನಿಮ್ಮ ಅಭಿಮಾನಿಗಳು ದೇವರು ಕೋಟ್ಯಾಂತರ ಜನ ನಿಮ್ಮಿಂದ ಇದ್ದಾರೆ. ಯಾವಾಗ ಭಗವಂತನ ಆಶೀರ್ವಾದ, ತಂದೆ ತಾಯಿಗಳ ಆಶೀರ್ವಾದ ಇದೆ. ನಿಮಗೆ ಇಂಥ ಒಂದು 10 ಹಲವಾರು ಸಿನಿಮಾ ಮಾಡ್ತೀರಾ. ಐತ್ಯಾಗ ಸಿನಿಮಾ ಮಾಡಿದ್ರೆ, ಕುರುಕ್ಷೇತ್ರ ಮಾಡಿದ್ರೆ, ಸಂಗೊಳ್ಳಿ ರಾಯಣ್ಣ ಮಾಡಿದ್ರೆ, ನಾಗಣ್ಣ ಕೂಡ ಇದ್ದಾರೆ. ನೀವು ಮುಂದಿನ ದಿನಗಳಲ್ಲಿ ಕರ್ನಾಟಕವನ್ನು ಮನೆ ಮನೆಗೆ ಮಾತಾಗಿ ಎಲ್ಲರೂ ಆಗೋಗ್ಬಿಟ್ಟಿದ್ದೀರ. ಸತ್ಕಾರನ ಮಾಡೋದು ವ್ಯಕ್ತಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ರಾಮಮೂರ್ತಿ ಅಂಡ್ ಟೀಮ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಅಲ್ಲಿ ಒಂದು ಡ್ಯಾನ್ಸ್ ಮಾಡೋದು ಎಲ್ಲ ಕೋರಿಯೋಗ್ರಾಫರ್ ಇವತ್ತು ದೊಡ್ಡ ಕೋರಿಯೋಗ್ರಾಫರ್ ಆಗಿದ್ದಾರೆ. ಗಣೇಶ್ ಅವರು ನಿಜವಾಗ್ಲೂ ಬಹಳ ಖುಷಿ ಆಯ್ತು ನನಗೆ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಒಳ್ಳೆ ನಾಂದಿ ಅನ್ಸುತ್ತೆ. ಹಳೆ ಸಿನಿಮಾಗಳನ್ನೇ ಮೆಲುಕಾಡಿ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡುವಂಥ ನವರಸನು ಕೂಡ ನಾನು ಅವ್ರ ಅಭಿನಯಿಸೋದ ಎಲ್ಲರೂ ಮತ್ತೆ ಮಾಡೋದು ಮೆಜೆಸ್ಟಿಕ್ ಮತ್ತೆ ಬಿಡುಗಡೆ ಆಗಿ ಮತ್ತೆ ಹೊಸ ಒಂದು ರೂಪದಲ್ಲಿ ಬರಲಿ ಅಂತ ಹೇಳ್ತಾ ನಾನು ಈಗ ಇನ್ನೊಂದು ಪಿಕ್ಚರ್ ಮಾಡಿ ಅದ್ಭುತವಾಗಿ ಹೋಗಲಿ ಅಂತೇಳಿ ಅವ್ರಿಗೆ ಹಾರೈಸ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ 20
ತಮಿಳು ರಜನಿಕಾಂತ್ ಪಿಕ್ಚರ್ ಏನು ರೋಬೋಟ್ 203 ಇದು ನಮ್ಮದು ಕನ್ನಡದಲ್ಲೂ ಕೂಡ 20 ವರ್ಷದ ಸಾಧನೆ ಇವತ್ತಿಗೂ ಕೂಡ ಆ ಒಂದು ಚಿತ್ರದ ಒಂದು ನಾವೆಲ್ಲರೂ ಕೂಡ ಮೆಚ್ಕೋಬೇಕಾದಂಥದ್ದು. ಅವತ್ತು ಒತ್ತಿದ ನಕ್ಷತ್ರ ಇವತ್ತಿಗೂ ಕೂಡ ಅದು ಮಿನುಗ್ತಾ ಇದೆ. ಯಾಕೆಂದ್ರೆ ನಮ್ಮ ಸ್ನೇಹಿತರು ರಾಮಮೂರ್ತಿ ಅವರು ಆ ಒಂದು ನಕ್ಷತ್ರ ತಂದು 20 ವರ್ಷದಲ್ಲಿ ತಂದು ಈ ಒಂದು ಕನ್ನಡ ಚಿತ್ರರಂಗಕ್ಕೆ ಬಿಟ್ಟರು. ಆ ನಕ್ಷತ್ರ ಇವತ್ತಿಗೂ ಕೂಡ ಬಹಳ ಜೋರಾಗಿ ಒಳಪಾಗ್ತಿದೆ. ಮುಂದೆನೂ ಕೂಡ ಇದು ಕರ್ನಾಟಕದಲ್ಲ, ದರ್ಶನ್ ಅವರು ಇಡೀ ಭಾರತಾದ್ಯಂತ ಒಂದು ಈ ನಕ್ಷತ್ರ ಅಲ್ಲಿ ಮಿನುಗಬೇಕು ಅಂತ ನಾನು ಆಸೆ ಪಡ್ತೀನಿ. ಈ ಚಿತ್ರ ಮೆಜೆಸ್ಟಿಕ್ 20 ರಾಮ್ MGR 20 ಚಾಲೆಂಜಿಂಗ್ 20 ಕನ್ನಡ ಚಿತ್ರರಂಗದ 20 ಮುಂದೆ ಕೂಡ ಇನ್ನೂ 20 ವರ್ಷದ ಮತ್ತೆ ಒಂದು ಚಿತ್ರವನ್ನು ತಿರ್ಗಾ ಮತ್ತೆ ಮರುಬಿಡುಗಡೆ ಮಾಡೋ ಥರ ಆಗಲಿ ಅಂತ ನಾನು ಆ ದೇವರ ಬೇಡ್ಕೊಳ್ತೀನಿ. ಒಳ್ಳೆ ನಮ್ಮ ಸ್ನೇಹಿತರು ರಾಮಮೂರ್ತಿ ಅವರು ಈ ಚಿತ್ರವನ್ನ ಬಿಡುಗಡೆ ಮಾಡ್ತಿರೋದು ಇದು ಕೂಡ ಎಲ್ರಿಗೂ ಯಾವ ರೀತಿ ಸ್ಫೂರ್ತಿ ಆಗ್ಬಿಟ್ಟಿದೆ ಅಂದ್ರೆ ಹಿಂದೆ ಮಾಡಿದಂತ 20 ವರ್ಷದ ಚಿತ್ರ ಹಿಂದೆ ಮಾಡಿದಂತ ನಿರ್ಮಾಪಕರು ಬಂದ್ಬಿಟ್ಟು ನಮ್ಮ NM ಸುರೇಶ್ ಹೇಳ್ತಾ ಇದ್ರು, ಎಕ್ಸ್ಕ್ಯೂಸ್ ಮೀ ನಾನು ಮಾಡ್ತೀನಿ ಅಂತ. ನಾನು ಕೂಡ ಹಿಂದೆ ರಂಗೇನಹಳ್ಳಿ ಆಗದ ಅಂಬರೀಷ್ ಅವ್ರ ಪಿಕ್ಚರ್ ಮಾಡಿದ್ದೆ, ನನಗೂ ಆ ಸ್ಫೂರ್ತಿ ಬರ್ತಾ ಇದೆ. ಮುಂದೆ ನಾನು ಮಾಡಬೇಕು ಅನ್ನೋ ಒಂದು ಸ್ಫೂರ್ತಿ ಬರ್ತಾ ಇದೆ. ಈ ರಾಮಮೂರ್ತಿ ಕೊಟ್ಟಂತ ಸ್ಫೂರ್ತಿ ಚಿತ್ರರಂಗದಲ್ಲಿ ಎಲ್ಲರೂ ಕೂಡ ಆ ಸ್ಫೂರ್ತಿ ಬರಲಿ. ನಮ್ಮ ಹಳೆಯ ಚಿತ್ರಗಳು ಹೊಸ ಚಿತ್ರಗಳಾಗಿ ದೊಡ್ಡ ಮಟ್ಟದ ಸಕ್ಸಸ್ ಕಾಣಲಿ ಅಂತ ದೇವರಿಗೆ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ನೀವೆಲ್ಲ ಮಾತಾಡ್ತಾ ಇದ್ರೆ ದರ್ಶನ್ ಸರ್ ನಗು ಇದೆಯಲ್ಲ ಸರ್, ಅದಕ್ಕಿಂತ ಸ್ಫೂರ್ತಿ ಬೇಕಾ ಸರ್? ನಿಮ್ಮ ಈ ಚಿತ್ರದ ಯಶಸ್ಸಿನ ಪಾಲುದಾರಿಕೆ ತುಂಬಾನೇ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಚಿತ್ರ ಯಶಸ್ವಿಯಾಗಿದೆ, 20 ವರ್ಷ ಮಾಡಿದೀವಿ ಅಂದ್ರೆ ನಿಮ್ಮ ಬೆಂಬಲ ಕೂಡ ಖಂಡಿತವಾಗ್ಲೂ ಸಾಕ್ಷಿಯಾಗಿದೆ ಸರ್. ಹೇಳಿ. ಎಲ್ರಿಗೂ ನಮಸ್ಕಾರ. ಎಫರ್ಟ್ಸ್ ನೆವರ್ ಫೇಲ್ಸ್ ಅಂತ ಹೇಳ್ತಾರೆ. ನಿಜವಾಗ್ಲೂ ಆಗಲೇ ಸುರಾಗ್ ಅವರು ಮಾತಾಡ್ತಾ ಇದ್ದಾಗ, ಸಾಧುಕುಲಾಲ್ ಮಗವ್ರು ಮಾತಾಡ್ತಾ ಇದ್ದಾಗ ಹೇಳಿದ್ರು, ನಾವು ಬರೀ ಸಂಬಳಕ್ಕೋಸ್ಕರ ಕೆಲಸ ಮಾಡಬಾರ್ದು, ಪ್ಯಾಷನ್ಗೋಸ್ಕರ ಮಾತಾಡಬೇಕು ಅಂತ. ನಮ್ಮ ಜೀವನವನ್ನು ರೂಪಿಸ್ಕೊಳ್ಳೋಸ್ಕೋಸ್ಕರ ಒಂದು ಗುರಿಯನ್ನು ಇಟ್ಕೊಂಡು ನಾವು ಮುಂದೆ ಬಂದಾಗ ಅದಕ್ಕೆ ದೇವರು ಸಹಾಯ ಮಾಡ್ತಾನೆ. ಎಫರ್ಟ್ಸ್ ನೆವರ್ ಫೇಲ್ಸ್ ಅನ್ನೋದಕ್ಕೆ ಮೆಜೆಸ್ಟಿಕ್ ಚಿತ್ರನೇ ಸಾಕ್ಷಿ, PN ಸತ್ಯ ಅವರ ಸಾಕ್ಷಿ, ಚಾಲೆಂಜಿಂಗ್ ಸ್ಟಾರ್ ನಮ್ಮ ದರ್ಶನ್ ಅವರ ಸಾಕ್ಷಿ, ರಾಮಮೂರ್ತಿ ಅವರೇ ಸಾಕ್ಷಿ. ಒಬ್ಬ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಬೇಕು ಅಂದ್ರೆ ಒಂದೊಂದು ಮಾತು ಹೇಳ್ತೀನಿ. ನಾವು 2 ಸಿನಿಮಾ ಮಾಡಿದ್ವಿ, ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕುರುಕ್ಷೇತ್ರ. 2 ಸಿನಿಮಾ ಮಾಡೋವಾಗಲೂ ಅವ್ರು ಒಂದೇ ಮಾತು ಹೇಳ್ತಾ ಇದ್ರು, ಪ್ರೊಡ್ಯೂಸರ್ ಅವ್ರು ಯಾರನ್ನ ಬಂದು ಹೇಳಿದಾಗ ಸರ್ ನೀವು ವರ್ಕ್ ಮಾಡ್ತಿದ್ದೀವಿ ಅಂದ್ರೆ ನೋ, ಪ್ರೊಡ್ಯೂಸರ್ ಕಣ್ರಿ, ಪ್ರೊಡ್ಯೂಸರ್ ಈಸ್ ಆಫ್ ಮೈ ಫಿಲ್ಮ್ ಅನ್ನೋರು. ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕುರುಕ್ಷೇತ್ರದಲ್ಲಿ ಯಾರು ದರ್ಶನ್ ಸರ್ ಇವಂದ್ರೆ ನಾನಂದ್ರೆ ಪ್ರೊಡ್ಯೂಸರ್ ಹೀರೋ ಅಂದ್ರೆ ನಾವು ಇವತ್ತಿನ ದಿವಸ ಅದನ್ನ ಎಲ್ಲ ಟೆಕ್ನಿಷಿಯನ್ಗಳು, ನಾವೆಲ್ಲ ಆದವರೆಲ್ಲ ಟೆಕ್ನಿಷಿಯನ್ಗಳಾಗಲಿ ಮತ್ತೊಬ್ಬರಾಗಲಿ ಎಲ್ಲರೂ ಅದನ್ನ ನಾವು ಮೈಂಡಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ಆ ಒಂದು ಗೌರವವನ್ನು ಕೊಟ್ಟಿರ್ತಕ್ಕಂಥದ್ದು ಒಬ್ಬ ನಿರ್ಮಾಪಕನಿಗೆ ಸಿಗ್ಬೇಕಾದಂಥ ಗೌರವ, ಕೊಡಬೇಕಾದಂಥ ಗೌರವವನ್ನ ನಾವೆಲ್ಲ ಕಲಿಬೇಕಾಗಿದೆ. ಬರ್ತಕ್ಕಂಥವರೆಲ್ಲ ಕಲಿಬೇಕು ಅಂತ ನಾನು ಆ ಮಾತನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಆಮೇಲೆ ಮೆಜೆಸ್ಟಿಕ್ ಅವಾಗಲೇ ಹೇಳಿದಾಗೆ ಇವತ್ತಿನ ದಿವಸ ಅದು ಯಾವುದೇ ರೀತಿಯಾಗಿ ಹಳೆ ಸಿನಿಮಾ ಅಂತ ಅಂದ್ರೆ ಹಲ್ಲೇ ಅಲ್ಲ, ಇಟ್ ಇಸ್ ಆಲ್ ಟೈಮ್ ರೆಕಾರ್ಡ್ ಅಂತ ಒಂದು ನಾವೇನು ಹೇಳ್ತೀವಿ ಕ್ಲಾಸಿಕ್ ಫಿಲ್ಮ್ಸ್ ಅಂತ ನಾವೇನು ಹೇಳ್ತೀವಿ, ಆ ಕ್ಲಾಸಿಕ್ನ ಲಿಸ್ಟ್ನಲ್ಲಿ ಇರ್ತದೆ. ಆ ಒಂದು ಲಿಸ್ಟ್ನಲ್ಲಿ ಇದ್ದಾಗ ಇವತ್ತಿನ ದಿವಸ ರಾಮಮೂರ್ತಿ ಅವರು ಅದನ್ನ ತಿರ್ಗಾ 5.1 ಮಾಡಿ ಅದನ್ನ ತಗೊಂಬಂದು ತಿರ್ಗಾ ಜನಗಳ ಮುಂದೆ ಬಿಟ್ಟಾಗ ಅದು ಸಂತೋಷನೇ ಬೇರೆ. ಯಾಕಂದ್ರೆ ವೈಟ್ ಸ್ಕ್ರೀನಲ್ಲಿ ನೋಡೋ ಮಜಾನೇ ಬೇರೆ, ನಾವು ಯೂಟ್ಯೂಬಲ್ಲಿ ನೋಡೋದೇ ಬೇರೆ ಮಜಾನೇ ಬೇರೆನೇ ಇರ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ರಾಮಮೂರ್ತಿ ತಿರ್ಗಾ ಅದಕ್ಕೆ ಶ್ರಮಪಟ್ಟು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ನವರಸನು, ಸಾಧು ಕೋಕಿಲ ಅವರು, ನಾಗೇಂದ್ರ ಅರಸು ಅವರು, ನಾಗೇಂದ್ರ ಪ್ರಸಾದ್ ಅವರೆಲ್ಲ ತಿರ್ಗಾ, ಅಣಜಿ ನಾಗರಾಜ್ ಅವರೆಲ್ಲ ತಿರ್ಗಾ ಆ ನಿಟ್ಟಿನಲ್ಲಿ ಆ ಸಿನಿಮಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮಂಥ ಟೆಕ್ನಿಷಿಯನ್ಸ್ಗೆ ಬಹಳ ಖುಷಿ ಆಗುತ್ತೆ. ಯಾಕಂತಂದ್ರೆ ಇವತ್ತಿನ ದಿವಸ 1 ವಾರ ಆದ್ಮೇಲೆ 2ನೇ ವಾರದಲ್ಲಿ ಸಿನಿಮಾನೇ ಇರೋದಿಲ್ಲ. ಅಂಥದ್ರಲ್ಲಿ 20 ವರ್ಷ ಆದ ಮೇಲೆ ತಿರ್ಗಾ ಕರೆಸಿ ಟೆಕ್ನಿಷಿಯನ್ಸ್ನ ಕರೆಸಿ ಎಲ್ಲರನ್ನು ಕರೆಸಿ ಆ ಗೌರವ ತಿಳಿಸಿದಾಗ ನಿಜವಾಗ್ಲೂ ಇದು ಇಂಡಸ್ಟ್ರಿಗೆ ಒಂದು ಆಕ್ಸಿಜನ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ಸೊ ಈ ಸಿನಿಮಾ ನಾವು ಬಿಡುಗಡೆ ಮಾಡೋದಕ್ಕೆ ನಿಜವಾಗ್ಲೂ ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಇದ್ದಾರೆ, ಎಲ್ಲರೂ ಇದ್ದಾರೆ. ಸೊ ಚಿತ್ರಕ್ಕೆ ಬಿಡುಗಡೆಗೆ ಎಲ್ಲ ಚಿತ್ರಮಂದಿರಗಳು ಸಿಗಬೇಕು, ಸಿನಿಮಾಗಳು ರಿಲೀಸ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಮಾಡೋದು ದೊಡ್ಡದಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಎಲ್ಲ ಥಿಯೇಟರ್ಗಳು ಸಿಗಬೇಕು, ಶೋಗಳು ಕೊಡಬೇಕು. ಯಾಕಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ, ಯಾವುದೋ ದೊಡ್ಡ ಸಿನಿಮಾ ಬೇರೆ ಭಾಷೆ ಬಂದಾಗ ಕನ್ನಡ ಸಿನಿಮಾಗಳಿಗೆ ಇದು ಮಾಡ್ತಾರೆ. ಸೊ ಅದರಿಂದ ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿ ಅದನ್ನ ನಾನು ಹೇಳ್ಬಿಟ್ಟು ಮಾಡ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ರಿಗೂ ಗುಡ್ ಲಕ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇನ್ನೊಂದು ಕೊರತೆ ಇದೆ. ತಾರಾಗೊಂದು ಫೋನ್ ಮಾಡಿದ್ವಿ ಸರ್, ದಯವಿಟ್ಟು ನಮಗೆ ಕ್ಷಮೆ ಹೇಳ್ಬಿಡಿಲ್ಲ, ದರ್ಶನ್ ಅವರಿಗೆ ಇದು 20 ಫಂಕ್ಷನ್ ಬರೋಕ್ಕಾಗಲಿಲ್ಲ, ಅದೇನೋ ಗಂಗಾವತಿ ಹೋಗಿದಾರಂತ, ದೊಡ್ಡ ವಿಚಾರ ತಿಳಿಸಿ ಅಂತ ಹೇಳಿದ್ರು. ರಾಮಮೂರ್ತಿಯವರು ಅವರೆಲ್ಲ ಅಂದ್ರೆ ಸಮಾಧಾನ ಇಲ್ಲ, ಯಾಕಂದ್ರೆ ನೋಡಿ ದಂಡಾಗಿದ್ದಾರೆ. ಫೋನ್ ಮಾಡಿದ್ರು ಸರ್ ದಾರಾಗೊಂದವರು, ಅವರಿಗೆ ಕಂಗ್ರಾಚುಲೇಷನ್ಸ್, ಬೆಸ್ಟ್ ಆಫ್ ಲಕ್ ಅಂತ ಹೇಳಿದ್ರು ಸರ್.
ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ದರ್ಶನ್ ಸರ್ ನಮಸ್ಕಾರ. 20 ವರ್ಷ ಬಿಟ್ಟು ಮತ್ತೆ ಇದೇ ಒಂದು ಮೆಜೆಸ್ಟಿಕ್ ಓಡಿರೋಂಥ ಚಿತ್ರನ ಮತ್ತೆ ಥಿಯೇಟ್ರಿಗೆ ತರೋದು ದೊಡ್ಡ ವಿಷಯ. ಯಾಕೆಂತಂದರೆ ಆ ಟೆಕ್ನಿಕಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ. ಅದನ್ನು ಮಾಡ್ತಾ ಇರೋಂಥ ನಮ್ಮ ಫ್ರೆಂಡ್ MG ರಾಮಮೂರ್ತಿ ಅವರಿಗೆ ಮತ್ತೆ 100 days ಈ ಪಿಕ್ಚರ್ ಓಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸೂಪರ್ ಸರ್, ಮತ್ತೊಮ್ಮೆ ತಮ್ಮೆಲ್ಲ ವಿಶಸ್ಗೆ ಬ್ಲೆಸ್ಸಿಂಗ್ಸ್ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅಭಿನಂದನೆಗಳು, ಧನ್ಯವಾದಗಳು. ರಾಮಮೂರ್ತಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಸರ್ ತಮ್ಮ ಬೆಂಬಲ ಸಹಕಾರ ಇದೇ ರೀತಿ ಇರಬೇಕು. ನಿಮಗೆ ಇಡೀ ಚಿತ್ರತಂಡದ ಪರವಾಗಿ ಒಂದು ಚಿಕ್ಕದಾದ ಕಿರುಕಾಣಿಕೆ. ಮತ್ತೊಮ್ಮೆ ಅಭಿನಂದನೆಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಗಣ್ಯರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳು. ಮೆಜೆಸ್ಟಿಕ್ನ 20 ವರ್ಷಗಳ ಸಂಭ್ರಮದ ಪಾಲುದಾರರಾಗಿದ್ದಕ್ಕೆ, ಜೊತೆಗೆ ಚಿತ್ರದ ಯಶಸ್ಸಿನ ಪಾಲುದಾರರು ಕೂಡ ನೀವು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಅಭಿನಂದನೆಗಳು ಸರ್. ಇದು ಮೈ ಮೂವಿ ಬಜಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಮೆಜೆಸ್ಟಿಕ್ ಸಿನಿಮಾದ 20 ವರ್ಷಗಳ ಸಂಭ್ರಮಾಚರಣೆ. ಈವೆಂಟ್ ಬೈ ಶ್ರೇಯಸ್ ಮೀಡಿಯಾ ಹಾಗೂ ಮೀಡಿಯಾ ಪಾರ್ಟ್ನರ್ಸ್. ಮೈ ಮೂವಿ ಬಜಾರ್ ಎಕ್ಸ್ಪ್ಲೋರ್ ಸಿನಿಮಾ ವರ್ಲ್ಡ್ ಇನ್ 1 click, ಕಮಿಂಗ್ ಸೂನ್. ಥ್ಯಾಂಕ್ ಯು ರಾಮಮೂರ್ತಿ ಸರ್, ಥ್ಯಾಂಕ್ ಯು ಎಲ್ಲ ಗಣ್ಯರಿಗೂ. ಈಗ ಚಿತ್ರದ ಯಶಸ್ಸಿನ ಪಾಲುದಾರರಾಗಿದ್ದಂತಹ ಅನೇಕ ಕಲಾವಿದರು ಕೂಡ ನಮ್ಮೊಟ್ಟಿಗಿದ್ದಾರೆ. ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಫಳಫಳನೆ ಮಿನುಗ್ತಾ ಇರುವಂತಹ, ಆಗ ದರ್ಶನ್ ಸರ್ಗೆ ಜೋಡಿಯಾಗಿ ನಟಿಸಿದಂಥ ರೇಖಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ರೇಖಾ ಅವ್ರನ್ನ ಪ್ರೀತಿಯಿಂದ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ರೇಖಾ ಮ್ಯಾಮ್. ಮೆಜೆಸ್ಟಿಕ್ ಸಿನಿಮಾ 20 ವರ್ಷಗಳನ್ನ ಪೂರೈಸಿ ಯಶಸ್ವಿಯಾಗಿ ಮುನ್ನುಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ಯು ಹ್ಯಾವ್ ದ ಮೇಜರ್ ಪಾರ್ಟ್ ಇನ್ ಇಟ್. ಇವತ್ತಿನ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೂ ಕೂಡ ತುಂಬಾನೇ ಧನ್ಯವಾದಗಳು ಮೇಡಮ್. ಐ ಮಸ್ಟ್ ಸೇ 20 ವರ್ಷ ಆದ್ರೂ ಕೂಡ 20 ವರ್ಷ ಆಗೋಯ್ತು ಅಂತ ನಿಮ್ಮ ನೋಡಿದ್ರೆ ಖಂಡಿತ ಅನ್ನಿಸ್ತಾ ಇಲ್ಲ. ನನಗೆ ಗೊತ್ತು ನೀವು ಎಷ್ಟು ಸ್ಪೋರ್ಟ್ಸ್ ಅಲ್ಲಿ ಎಷ್ಟು ಮುಂದಿದ್ದೀರಾ. ಇವರ ಅಥ್ಲೀಟ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಯು ಲುಕ್ ವೆರಿ ಬ್ಯೂಟಿಫುಲ್. ಅಂಡ್ ಇವತ್ತಿನ ದಿನ ಬರುತ್ತೆ ಅಂತ ಆಗ ಅನ್ಕೊಂಡಿದ್ರ ನೀವು? ಎಲ್ರಿಗೂ ನಮಸ್ಕಾರ. 20 ವರ್ಷ ಆಗಿದೆ ಅಂತ ಅನ್ಸೋದೇ ಇಲ್ಲ ಆಕ್ಚುಲಿ. ದರ್ಶನ್ ಸರ್, ಯು ಲುಕ್ ಗ್ರೇಟ್. ರಾಮಮೂರ್ತಿ ಸರ್, ಥ್ಯಾಂಕ್ಸ್ ಫಾರ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ಇವತ್ತು ಆರ್ಗನೈಸ್ ಮಾಡಿದ್ರು. ಒಂಥರ ರೀಲಿವಿಂಗ್ ಆಲ್ ದ ಓಲ್ಡ್ ಮೆಮರೀಸ್. ಆ್ಯಂಡ್ ನಮ್ಮ ರಾಜ್ಕುಮಾರ್ ಅವ್ರ ಸಿನಿಮಾ ಬಿಟ್ಟರೆ ಮತ್ತೆ ರಿಲೀಸ್ ಅಂತ ಕೇಳಿದ್ ನನ್ನ ಮೆಜೆಸ್ಟಿಕ್ ಸಿನಿಮಾನೇ. ಸೊ ಐ ಫೀಲ್ ಆನರ್ಡ್. ಥ್ಯಾಂಕ್ಸ್. ಸೊ ನನಗೆ ತುಂಬ ಹತ್ತಿರವಾದ ಸಿನಿಮಾ ಅಂದರೆ ಇದು ಮತ್ತು ಸ್ಪರ್ಶ. ಸೊ ಇದೆರಡೂ ಕೂಡ ನನಗೆ ಒಂದು ರೆಕಗ್ನಿಷನ್ ಕೊಟ್ಟಂಥ ಸಿನಿಮಾ. ಆ್ಯಂಡ್ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಟು ದ ಹೋಲ್ ಟೀಮ್. ಯಾಕೆಂದರೆ ಸಿನಿಮಾ ಅನ್ನೋದು ಬರೀ ಒಬ್ರಿಬ್ರಿಂದಲ್ಲ, ಇಟ್ಸ್ ಅ ಟೀಮ್ ವರ್ಕ್. ಸೊ ಆ ಟೀಮ್ ವರ್ಕ್ ಇವತ್ತಂತೂ ಇನ್ನೂ ಎದ್ದು ಕಾಣಿಸ್ತಿದೆ. ಸಿನಿಮಾ ಶೂಟಲ್ಲಂತೂ ನಾವು ಟೆಕ್ನಿಷಿಯನ್ಸು ಹಿನ್ನೆಲೆ ಮಾಡಿರುವಂಥ ಕಾರ್ಯಗಳನ್ನ ನಮ್ಮ ಟೆಕ್ನಿಷಿಯನ್ಸ್ನ ನಾನು ಭೇಟಿ ಆಗಿರಲಿಲ್ಲ. ಸೊ ಇವತ್ತು ಎಲ್ರಿಗೂ ಆನರ್ ಮಾಡಿರೋದು ಇಟ್ಸ್ ವಂಡರ್ಫುಲ್. ಸೊ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಮೆಜೆಸ್ಟಿಕ್. ಸೊ ಮೇಡಮ್, ಈಗ ಮೆಜೆಸ್ಟಿಕ್ ಸಿನಿಮಾನ ನೀವು ಇವಾಗ ತೆರೆ ಮೇಲೆ ನೋಡಿದ್ರೆ, ಇವಾಗ ಮತ್ತೆ 18th ಸಿನಿಮಾ ರಿಲೀಸ್ ಬೇರೆ ಆಗ್ತಾ ಇದೆ. ಮತ್ತಷ್ಟು ಎಫೆಕ್ಟ್ಸ್, ಟೆಕ್ನಿಕಲಿ ಇಂಪ್ರೂವ್ಡ್ ವರ್ಷನ್ ಅಲ್ಲಿ. ಅದಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ನೀವು? ನನ್ನ ಮಕ್ಕಳಿಗೆ ತೋರಿಸ್ಬೇಕು ನಾನು ಸಿನಿಮಾ, ಅದಕ್ಕೆ ಕಾಯ್ತಾ ಇದ್ದೀನಿ. ಸೊ ಹೇಳಿದೆ ಅವ್ರಿಗೆ ನನ್ನ ಸಿನಿಮಾ ನೆಕ್ಸ್ಟ್ ವೀಕು ರೆಡಿ ಆಗಿ ಹೋಗೋದಕ್ಕೆ ಥಿಯೇಟರ್. ಅಲ್ಲ, ನೀವು ನಾನು ಈಗಲೇ ಆಕ್ಟ್ ಮಾಡಿದೀನಿ ಅಂತಂದ್ರೂ ನಂಬ್ತಾರೆ ಬಿಡಿ ಮಕ್ಕಳು. ಅವ್ರು ಇನ್ನೂ ದೊಡ್ಡ ಡ್ರಾಮಾ ಇದ್ರು ಕೂಡ. ಮತ್ತೆ ಇವತ್ತಿನ ದಿನ ಫುಲ್ ಟೀಮ್ ಸಿಕ್ಕಿದಾರಲ್ಲ ಮ್ಯಾಮ್, ಇವತ್ತೇ ಹೇಗೆ ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇನ್ನೂ ಹೋಗಿ ಮಾತಾಡಿಸ್ಬೇಕು. ಒಂಥರ ಎಲ್ಲ 20 ವರ್ಷ ಆದ್ಮೇಲೆ ಸುಮಾರು ಜನದ್ದು ಇನ್ಕ್ಲೂಡಿಂಗ್ ಮೈಸೆಲ್ಫ್ ಸ್ವಲ್ಪ ಎಲ್ಲ ಚೇಂಜ್ ಆಗಿದ್ದೀವಿ. ಸ್ವಲ್ಪ ಗೊತ್ತಿಡಿಯಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ. ಬಟ್ ಐ ಆಮ್ ಹ್ಯಾಪಿ ಟು. ಡೆಫಿನೆಟ್ಲಿ ಮ್ಯಾಮ್, ಇದು ಒಂಥರ ಚಿತ್ರ ಹೇಗೆ ಮೈಲ್ ಸ್ಟೋನ್. ಇವತ್ತಿನ ದಿನ ಕೂಡ ಮರೆಯಲಾಗದಂತ ಕ್ಷಣಗಳನ್ನ ಉಳಿಸಿ ಹೋಗುವಂತ ದಿನ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಇವತ್ತಿನ ಕಾರ್ಯಕ್ರಮದ ಭಾಗವಾಗಿದ್ದಕ್ಕೆ, ಜೊತೆಗೆ ಅವತ್ತಿನ ಆ ಚಿತ್ರದ ಯಶಸ್ಸಿನ ಪಾಲುದಾರರಾಗಿದ್ದಕ್ಕೆ. ಇಡೀ ಚಿತ್ರತಂಡದ ಪರವಾಗಿ ಒಂದು ಚಿಕ್ಕ ಕಿರುಕಾಣಿಕೆ. ಅದನ್ನ ನೀಡೋದಕ್ಕಾಗಿ ನಾನು ರಾಮಮೂರ್ತಿ ಸರ್ ಅವರ ಡಾಟರ್ ಬಂದಿದ್ದಾರೆ, ವಸುಶ್ರೀ, ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಚಿತ್ರತಂಡದಿಂದ ಒಂದು ಮೊಮೆಂಟೋ ನಿಮ್ಗಾಗಿ.
ರಾಮೂರ್ತಿ ಸರ್. ಇದು ಮೊದಲ ಸಲದ ಮಿಲನ. ಮೆಜೆಸ್ಟಿಕ್ ಸಿನಿಮಾದ 20 ವರ್ಷಗಳ ಸಂಭ್ರಮ. ನಮ್ಮೆಲ್ಲರ ನೆಚ್ಚಿನ ಡಿ ಬಾಸ್ ಸರ್ಗೆ ನಾಯಕಿಯಾಗಿ ನಡೆಸಿದಂಥವರು ರೇಖಾ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ವೆರಿ ಹ್ಯಾಪಿ ಫಾರ್ ಯು ಬೀಯಿಂಗ್ ಹಿಯರ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಚಿತ್ರತಂಡದ ಭಾಗವಾಗಿದ್ದಂತ ಮತ್ತಷ್ಟು ಗಣ್ಯರನ್ನ ಇದೀಗ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈಗ ಗೊತ್ತಿರ್ಬೋದು ಎಲ್ಲರಿಗೂ, ಪ್ರಸನ್ನ ಪ್ರಮೋದ್ ಥಿಯೇಟರ್ ಆ ಕಾಲಕ್ಕೆ ತುಂಬಾನೇ ಫೇಮಸ್ ಆಗಿದ್ದಂತ ಥಿಯೇಟರ್. ಇವತ್ತು ಕೂಡ ಎಷ್ಟೋ ಹಿಟ್ ಚಿತ್ರಗಳನ್ನ ಮೊದಲು ಪ್ರದರ್ಶನ ನೀಡಿದಂತ ಥಿಯೇಟರ್ ಅಂತಂದ್ರೆ ಪ್ರಸನ್ನ ಪ್ರಮೋದ್ ಥಿಯೇಟರ್, ಮಾಗಡಿ ರೋಡ್ ಅಲ್ಲಿರುವಂತದ್ದು. ಈಗ ಪ್ರಸನ್ನ ಪ್ರಮೋದ್ ಥಿಯೇಟರ್ ನ ಜೊತೆಗೆ GT ಮಾಲ್ ನ ಮಾಲೀಕರಾಗಿರುವಂತಹ ST ಆನಂದ್ ಸರ್ ಬಂದಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಚಿತ್ರದ ಕಾರ್ಯಕಾರಿ ನಿರ್ಮಾಪಕರು ರಮೇಶ್ ಕುಮಾರ್ ಸರ್, ತಮಗೂ ಕೂಡ ಪ್ರೀತಿಯ ಸ್ವಾಗತ ವೇದಿಕೆಗೆ. ಜೊತೆಗೆ ಇನ್ನೇನು 18ನೇ ತಾರೀಕು ಚಿತ್ರ ರಿಲೀಸ್ ಆಗಿ ಹೇಗಿರ್ಬೋದಪ್ಪ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಬರ್ತಾ ಇದೆಯಲ್ಲ, ಅದಕ್ಕೆ ಒಂದಷ್ಟು ಕೆಲಸಗಳನ್ನ ಮಾಡ್ತಿರುವಂತಹ ಚಿತ್ರರಂಗದ ನೆಚ್ಚಿನ ನಿರ್ದೇಶಕರಾದ ತರುಣ್ ಸುಧೀರ್ ಕೂಡ ಬಂದಿದ್ದಾರೆ. ಅವ್ರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ದರ್ಶನ್ ಸರ್ ಹಾಗೂ ತರುಣ್ ಸುಧೀರ್ ಸರ್ ತುಂಬಾನೇ ಹತ್ತಿರದ ಒಡನಾಟವನ್ನು ಹೊಂದಿರುವಂತವ್ರು. ಆಗಿನ ಮೆಜೆಸ್ಟಿಕ್ ಸಿನಿಮಾದಲ್ಲಂತೂ ಆಗ್ಲಿಲ್ಲ, ಇವಾಗಿನ ಹೊಸ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಒಂದಷ್ಟು ವಿಶೇಷತೆಗಳೊಂದಿಗೆ ತರುಣ್ ಸುಧೀರ್ ಸರ್ನ ನಾವು ನೋಡಬಹುದು. ಏನೇನು ಕೆಲಸ ಮಾಡಿದ್ದಾರೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಸರ್ ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ರಾಮೂರ್ತಿ ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ, ಹಾಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಯಾಕೆ ಅಂದ್ರೆ ಮೆಜೆಸ್ಟಿಕ್ ಅನ್ನೋ ಒಂದು ಸಿನಿಮಾ ಆಗಿದ್ದಕ್ಕೇನೆ ನಾನು ದರ್ಶನ್ ಸರ್ ಅವರು ಪರಿಚಯ ಆಗಿದ್ದು. ನಾವು ಫಸ್ಟ್ ಮೀಟ್ ಮಾಡಿದ್ದೇನೆ ಮೆಜೆಸ್ಟಿಕ್ ಸಿನಿಮಾ ಸೆಟ್ ಅಲ್ಲಿ. ಸೊ ಅಲ್ಲಿ ದರ್ಶನ್ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಒಬ್ರು ದತ್ತ ಅಂತ ಒಬ್ರು ಮಾಡ್ತಾ ಇದ್ರು. ಅವರು ನಂದರಿ ಫ್ರೆಂಡ್, ಕಾಮನ್ ಫ್ರೆಂಡ್. ಅಲ್ಲಿ ಸೆಟ್ ಅಲ್ಲಿ ದರ್ಶನ್ ಸರ್ ಫ್ರೆಂಡ್ ಮಾಡ್ತಿದ್ರು. ಎಲ್ಲೋ ಒಂದ್ ಕಡೆ ತೂಪ್ದೀಪ್ ಶ್ರೀನಿವಾಸ್ ಅವ್ರ ಮಗ ನನ್ ಪರಿಚಯ ಇದ್ದಾರೆ, ನಾನು ಸಿನಿಮಾ ಮಾಡ್ತೀನಿ ಅಂತ ನಂದನ್ಗೆ ಹೇಳಿದ್ದೇನೆ. ಸುಧೀರ್ ಅವ್ರ ಮಗ ಈಗ ಪರಿಚಯ ಇದೆ ಅಂತ ದರ್ಶನ್ ಸರ್ ಹೇಳಿದ್ದಾರೆ. ನಾವ್ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ಸಿಕ್ಕಿದ್ ನಾಟಕ ಇರಲಿಲ್ಲ ನಮ್ಗೆ. ಸೊ ಮೆಜೆಸ್ಟಿಕ್ ಸಿನಿಮಾದಲ್ಲೇ ಫಸ್ಟ್ ಸಿಕ್ಕಿದ್ದು ನಾವು. ಅಲ್ಲಿಂದ ಒಂದು ಜರ್ನಿ ಇವತ್ತು ನನ್ಗೆ ಎಲ್ಲೋದ್ರು ತಮ್ಮ ಅಂತ ಅಷ್ಟು ಪ್ರೀತಿಯಿಂದ ಹೇಳ್ಕೊತಾರೆ. ಸೊ ಅದಷ್ಟಕ್ಕೂ ಕಾರಣ ಆಗಿದ್ದು ಅಂತಂದ್ರೆ ಈ ಮೆಜೆಸ್ಟಿಕ್ ಸಿನಿಮಾ. ಸೊ ರಾಮೂರ್ತಿ ಸರ್, ಥ್ಯಾಂಕ್ ಯು ಸೋ ಮಚ್. ಇದರಿಂದ ನೀವು ಎಷ್ಟೊಂದ್ ಜನ ಟೆಕ್ನಿಷಿಯನ್ಸ್ ನ ಕೊಟ್ಟಿದ್ದೀರಾ, ಆಕ್ಟರ್ಗಳನ್ನ ಕೊಟ್ಟಿದ್ದೀರಾ, ಒಂದು ಸೂಪರ್ ಸ್ಟಾರ್ ನ ಕೊಟ್ಟಿದ್ದೀರಾ. ಕರೆಕ್ಟ್, ನನಗೊಬ್ಬ ಅಣ್ಣನ್ ಕೂಡ ಕೊಟ್ಟಿದ್ದೀರಾ ನೀವು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಈಗ ನಾನು ನೋಡ್ಬೇಕಾದ್ರೆ ನಾವು ನನ್ ಜಾಸ್ತಿ ಕೆಲಸ ಏನು ಇದಕ್ಕೆ ಮಾಡ್ತಾನೆ ಇಲ್ಲ. ನನ್ನ ಚಿಕ್ಕ ಅಳಿಲ್ ಸೇವೆದಿಲ್ಲ, ಏನೋ ಒಂದು ಸಣ್ಣ ಪುಟ್ಟದ್ದು ಮಾಡ್ತೀನಿ. ಯಾಕಂದ್ರೆ PN ಸತ್ಯ ಸರ್ ಅವ್ರಿದ್ರೆ ಬಹುಶಃ ನನಗಿಂತ 10 ವರ್ಷ ಅವ್ರು ಮಾಡಿರೋರು, ಬಟ್ ಇವತ್ತು ಅವ್ರು ಇಲ್ಲ ನಮ್ಮ ಜೊತೆಗೆ. ಸೊ ನನ್ನ ಪ್ರೆಸೆನ್ಸ್ ಅಲ್ಲಿ ಚಿಕ್ಕದಾಗಿ ಏನ್ ಮಾಡಕ್ಕಾಗತ್ತೆ, ಟೆಕ್ನಿಕಲಿ ಅದೊಂದಷ್ಟು ಮಾಡ್ತಾ ಇದೀವಿ ನಾವು ಅದನ್ನ. ಅಂಡ್ ಇವತ್ತು ನಾವು ಮತ್ತೆ ನಾನು ಸುಮ್ಮನೆ ಜನರಲ್ ಆಗಿ ಕಾಪಿ ನೋಡ್ತಾ ಇದ್ವಲ್ಲ ನೀವು, ಅವಾಗ ಅನಿಸ್ತು ನಾನು ರಾಬರ್ಟ್ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಬಾಸ್ ಹಾಕೊಂಡು ಪ್ರೌಡ್ ಆಗಿದ್ದೀನಿ, ನಾನು ಈ ತರದ್ದು ಪಿಕ್ಚರ್ ಇದೆ ಅಂತ. ಇದು ನೋಡಿದ್ಮೇಲೆ ಅನಿಸ್ತು, ಗುರು ಈ ವ್ಯಕ್ತಿ ಆಲ್ರೆಡಿ ಅಲ್ಲೇ ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಪಿಕ್ಚರ್ ನಲ್ಲೇ ಇದು 2 ಶೇಡು, 2 ಗೆಟಪ್, ಡ್ಯಾನ್ಸ್, ಫೈಟ್, ಪರ್ಫಾರ್ಮೆನ್ಸ್. ಫಸ್ಟ್ ಫಿಲಮ್ ಒಬ್ಬ ಹೀರೋ ಕಷ್ಟ ಅದು, ಅಲ್ಲೇ ಮಾಡೋ ಇನ್ನೇನ್ ಗುರು ನಾನು 53ನೇ ಸಿನಿಮಾದಲ್ಲಿ ನಾನು ತೋರ್ಸೋದ. ಇನ್ನು ನೆಕ್ಸ್ಟ್ ಫಿಲಮ್ ನಾನು ಇವತ್ತು ಬಾಸ್ ಅನೌನ್ಸ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನು ನೆಕ್ಸ್ಟ್ ಪಿಕ್ಚರ್ ಸ್ಕ್ರಿಪ್ಟ್ ಸೀನ್ ಬರಿಬೇಕಾದ್ರೆ ಏನ್ ಬರೋದು ಸಾಕಾಗಲ್ಲ ಇವ್ರಿಗೆ ಅನ್ನೋ ತರ ನನಗೆ ಅನ್ಸಕ್ಕೆ ಶುರು ಆಗೋಯ್ತು. ಯಾಕಂದ್ರೆ ಇದನ್ನ ನಾವು ಪ್ರೀಮಿಯರ್ ಶೋ ಅಂತ ಒಂದು ಮಾಡಿದ್ರು, ಅವಾಗೂ ನೋಡಿದ್ವಿ. ಆಮೇಲೆ ಪ್ರಸನ್ನ ಥಿಯೇಟರ್ ನಲ್ಲಿ ನಾವು ಬಂದು ನಾನು ದಿನಕರೆಲ್ಲ ಒಟ್ಟಿಗೆ ಸಿನಿಮಾನ ನೋಡಿದ್ದು. ಸೊ ಅವತ್ತು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿದಾಗಲೇ ಗೊತ್ತಾಗೋಯ್ತು ಏನಿದು ಕ್ರೇಜು. ಯಾಕಂದ್ರೆ ಬರೀ ಒಂದು ಆಸೆ ಅದು, ಅವ್ರಿಗೆ ಇದ್ದಂತ ಒಂದು ಆಸೆ. ನಾನು ಹೀರೋ ಆಗ್ತೀನಿ ಅಂತಲ್ಲ, ಒಬ್ಬ ನಟನಾಗಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಇದ್ದಿದ್ದು ಒಂದು ಪಿಕ್ಚರ್ ಚೆನ್ನಾಗಾದ್ರೆ ಒಂದು 4 ಕಾಸು ಸಿಗುತ್ತೆ ನನಗೆ, ಅಷ್ಟೇ ಇದ್ರೆ ಹೊರತು ನಾನ್ ಸ್ಟಾರ್ ಆಗ್ತೀನಿ, ನಾನ್ ಸೂಪರ್ ಸ್ಟಾರ್ ಆಗ್ತೀನಿ, ನಾನ್ ಚಾಲೆಂಜಿಂಗ್ ಸ್ಟಾರ್ ಆಗ್ತೀನಿ ಅಂತ ಯಾವತ್ತೂ ನಮ್ಮ ಹತ್ರ ಹೇಳ್ದವ್ರಲ್ಲ, ಇವತ್ತಿಗೂ ಹೇಳಲ್ಲ. ನಾವು ಪ್ರೀತಿಯಿಂದ ಅದೆಲ್ಲ ಹೇಳ್ತಾ ಇರೋದು ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು. ಸೊ ಇಷ್ಟೆಲ್ಲ ಒಂದು ಮೆಮೊರೀಸ್ ಇದ್ದಂತ ಒಂದು ಸಿನಿಮಾ ಮೆಜೆಸ್ಟಿಕ್. ಇವತ್ತು ಆ ಸಿನಿಮಾಯಿಂದ ಒಂದು ಸೂಪರ್ ಸ್ಟಾರ್ ನಮಗೆ ಕೊಟ್ಟಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬಾಸ್. ಅಂಡ್ ಇಡೀ ಎಂಟೈರ್ ಟೀಮ್ ಅಲ್ಲಿ ಡ್ಯಾನ್ಸ್ ನೋಡ್ತಿದ್ರೆ, ಡ್ಯಾನ್ಸ್ ಮಾಡ್ತಿದ್ರೆ ಡ್ಯಾನ್ಸರ್ಸ್ ಎಲ್ಲರೂ ಡ್ಯಾನ್ಸ್ ಮಾಸ್ಟರ್ಸ್, ಕೊರಿಯೋಗ್ರಾಫರ್ಸ್ ಆಗಿದ್ದಾರೆ ಇವತ್ತು. ಅಲ್ಲಿರೋ ಆಕ್ಟರ್ಸ್ ಗಳಿಗೆಲ್ಲ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಸೊ ಈ ತರದ ಒಂದು ಅದ್ಭುತವಾದ ಸಿನಿಮಾ ಕೊಟ್ಟಿದ್ದಕ್ಕೆ ನಾನು ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಗುತ್ತೆ. ಅಂದ್ರೆ
ಒಬ್ಬ ನಿರ್ದೇಶಕನಿಗೆ ದರ್ಶನ್ ಸರ್ ಅವ್ರನ್ನ ನೋಡಿ ಅವರೊಂದಿಗೆ ಒಡನಾಟ ಇಟ್ಕೊಂಡು ಒಂದು ಮಾತು ಹೇಳಿದ್ರೆ ಗೊತ್ತಾ ನೀವು, ಆಗಿನ ಕಾಲದಲ್ಲಿ ಎಷ್ಟು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದಂತಹ ಸಿನಿಮಾ ಇದು.